ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘತನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘತನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವೋದೆ ಇವಾಗ ಎಷ್ಟು ಸೆಕೆಂಡ್ 11 ನಿಮಿಷ 14ನೇ ಸೂತ್ರ ಇವಾಗ ನೋಡ್ಬೇಕಾಗ್ತದೆ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಸೆಕೆಂಡ್ 14ನೆಯ ಸೂತ್ರದಲ್ಲಿ ಪರಮಾನುಭವದೆ 14ನೆಯ ಸೂತ್ರ ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂಥ ಭಾಗ, ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯದೇವಿಯವರ ಸಂವಾದವಾದಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಹಿಂದಿನ ಒಂದು ಜ್ಞಾನಿಗಳ ಒಂದು ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅವು ಇರೋಂಗಿಲ್ಲ. ಪ್ರಾರಬ್ಧ ಕರ್ಮ ಇರೋ ಮಟ್ಟ ಶರೀರ ಇರ್ತದೆ, ಅಲ್ಲಿಂದ ಹೋಗ್ಬಿಡ್ತದೆ. ಹೆಂಗಂದ್ರೆ ಅದನ್ನ ಕರ್ಮಗಳೆಲ್ಲ ಹುರಿದ ಬೀಜಗಳ ಥರ ಆಗಿರ್ತದೆ. ಅದು ಯಾಕಂದ್ರೆ ಅದು ಮತ್ತೆ ಬಿತ್ತಕ್ಕೆ ಬರ್ತೇನಂದ್ರೆ ಬರೋಂಗಿಲ್ಲ, ಅದಕ್ಕೆ ಬಿತ್ತದ ಕಾರಣ. ಅದ್ರಂಗೆ ಅವಿದ್ಯೆ ಯಾವಾಗ ನಾಶ ಆಯಿತು ಅಂತಂದ್ರೆ ಮತ್ತೆ ತಿರುಗಿ ಅದು ಅವಿದ್ಯೆ ಅನ್ನುವಂಥದ್ದು ಬರೋಂಗಿಲ್ಲ. ಒಂದು ಸಲ ಜ್ಞಾನ ಆಯಿತು ಅಂತಂದಾಗ ಆವರಣ ಅನ್ನುವಂಥ ಕತ್ತಲ್ಲಿ ಯಾವತ್ತೂ ಮತ್ತೆ ಮುಸುಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಈಗ 14ನೇ ಸೂತ್ರದಲ್ಲಿ ಹೇಳ್ತಾರೆ, ಲೋಲ ಲೋಚನೆ ಯೋಗಿವರನ ವರ್ತನವದು ಬಾಲಕ ವಿಕೃತದಂತೆನಿಪುದು ಅಂತ ಹೇಳ್ತಾರೆ. ಲೋಲಲೋಚನೆ ಅಂದರೆ ಚಂಚಲ ನೇತ್ರಗಳುಳ್ಳವಳೆ ಅಂತ ಹೇಳ್ತಾರೆ. ಆಕಿನ ಕಣ್ಣುಗಳು ಚಂಚಲದಿಂದ ಕೂಡಿದಿವೆ ಅಂತಲ್ಲ. ಈ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಇದ್ರಾಗ ಏನೈತೆ ಅಂತ ಕೇಳುವಂಥ ಭಾವ ಇರ್ತದೆ ಆಕೆಗೆ. ಹಂಗಾಗಿ ಇದನ್ನು ವರ್ಣನೆ ಮಾಡ್ತಾರೆ ಅವರು. ಯೋಗಿವರನಂದ್ರೆ ಜ್ಞಾನಿಯ, ವರ್ತನವಾದಂದ್ರೆ ನಡವಳಿಕೆ ಹೆಂಗಿರ್ತದ, ಬಾಲಕ ವಿಕೃತಿದಂತೆ ಅಂತ ಹೇಳ್ತಾರೆ. ಬಾಲಕದ ವಿಕೃತಿ ಅಂತಂದ್ರೆ ಈ ಸಣ್ಣ ಮಕ್ಕಳು ನೋಡ್ರಿ. ಯಾಕಂದ್ರೆ ಈ ಬಾಲಕನ ಆಟ ಆಡಬೇಕಾದಾಗ ಅದು ರಾಗ ದ್ವೇಷ ಅದು ಇರ್ತದೆ. ಅಲ್ಲಿ ಹುಡುಗರು ಆಟ ಆಡ್ತಿರ್ತಾವೆ. ಗೊಂಬೆ ಆಟ ಆಡಬೇಕಾದಾಗ ನೋಡ್ರಿ, ಮನೆಯಿಂದ ಹೊರಗೆ ಬಂದು ಅಷ್ಟು ಗೊಂಬೆ ಆಟ ಅದು ಇದು ಆಡ್ತಿರ್ತಾವೆ. ಮಣ್ಣಿಂದು ಸ್ವಲ್ಪ ಮಣ್ಣಿನ ಮನೆ ಮಾಡ್ಕೊಂಡು ಆಡ್ತಿರ್ತಾವೆ. ನಾನಾ ರೀತಿ ಮಾಡಿದಾಗ ಅಲ್ಲಿ ಸ್ವಲ್ಪ ಅವಕ್ಕೆ ಏನಂದ್ರೆ ದ್ವೇಷ ರಾಗ ಇವೆಲ್ಲವೂ ಕಂಡಂಗೆ ಆಗ್ತದೆ. ಹುಡುಗರು ಜಗಳ ಮಾಡ್ದಂಗೆ ಆಗ್ತದೆ, ಸಿಟ್ಟಿಗೆ ಇರ್ದಂಗೆ ಆಗ್ತದೆ. ಆದ್ರೆ ನಿಜವಾಗಿ ಅದೇ ವಿನೋದ ಮಾತ್ರಕ್ಕೆ ಕಾರಣ ಇರುವಂಥದ್ದು. ಆದ್ರೆ ಮತ್ತು ತಿರ್ಗಿ ಅದೇ ದ್ವೇಷ ಇಟ್ಕೊಂಡು ಕೊನೆಯವರೆಗೂ ಆ ಮಕ್ಕಳು ಮತ್ತೆ ಅವ್ರ ಜೊತೆ ಮಾತಾಡ್ಲಾರ್ದಂಗೆ ಇರೋದು, ಆ ದ್ವೇಷ ಸಾಧಿಸೋದು ಇವೆಲ್ಲ ನಡೀತವೆ ಅಂದ್ರೆ ನಡೆಯಂಗಿಲ್ಲ. ಅಲ್ಲಿ ಕ್ಷಣಕ್ಕೆ ಮಾತ್ರ ಈ ಹುಡುಗರು ಆಟ ಆಡ್ಬೇಕಾದಾಗ ಜಗಳ ಆಡ್ತಾವೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ನಗ್ತಾವೆ ಕೂಡ್ತಾವೆ. ಆದ್ರೆ ಅದು ಜಗಳ ಆಡಿದ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾವೇನು ಇಲ್ಲ. ಅಷ್ಟಕ್ಕೆ ಜಗಳ ಆಡ್ದಂಗೆ ಮಾಡ್ತಾವೆ, ಹೊಡೆದಂಗೆ ಮಾಡ್ತಾವೆ, ಹತ್ತಂಗೆ ಕರ್ದಂಗೆ ಮಾಡ್ತಾವೆ, ಮತ್ತು ಬಿಡ್ತಾವೆ. ಮತ್ತೊಂದು ತಾಸ್ದಾಗ ಅವೇ ಆಡ್ತಿರ್ತಾವೆ. ಯಾಕಂದ್ರೆ ಮರ್ತು ಬಿಡ್ತಾವೆ. ಯಾವುದು ಒಂದು ವಿನೋದ ಮಾತ್ರ ಕಾರಣ ಆಗಿರುವಂಥದ್ದು. ಅದು ಹೊರತಾಗಿ ಅಲ್ಲಿ ಏನಂದ್ರೆ ಅದರಿಂದ ಭಾಳಷ್ಟು ದ್ವೇಷ ಅದು ಮಾಡಿಕೊಂಡು ಕೊನೆಯವರೆಗೂ ನಾವು ಮಾತು ಬಿಟ್ಕೊಂಡು ಜಗಳ ಮಾಡ್ಕೊಂಡು ಹಿಂಗೆ ಇರ್ತಾವೇನು ಮಕ್ಕಳಂದರೆ ಇರೋಂಗಿಲ್ಲ. ಸ್ವಲ್ಪ ಕ್ಷಣದಲ್ಲಿ ತೋರ್ದಂಗೆ ಆಗ್ತದೆ. ಆದ್ರೆ ಅದು ಸತ್ಯ ಐತೆ ಅಂದ್ರೆ ಸತ್ಯ ಇರೋಂಗಿಲ್ಲ. ಹಾಗಾಗಿ ಜ್ಞಾನಿ ವ್ಯವಹಾರ ಕೂಡ ಈ ಯಾವುದೇ ಆತ ರಾಗ ದ್ವೇಷ ಕಂಡು ಬಂದರೂ ಕೂಡ ಆದರೆ ಒಂದು ಫಲೋತ್ಪತ್ತಿ ಉಂಟಾಗಂಗಿಲ್ಲ. ರಾಗ ಆಗಿರ್ಬೋದು, ಪ್ರೀತಿಯಿಂದ ನೋಡ್ಕೊವಂಥದ್ದಾಗಿರ್ಬೋದು, ಮತ್ತೇನೋ ಅದು ದ್ವೇಷ ಮಾಡುವಂಥದ್ದಾಗಿರ್ಬೋದು. ಇದರಿಂದ ಏನಾಗ್ತದೆ, ಆ ವ್ಯವಹಾರದಿಂದ ಅದಕ್ಕೆ ಫಲೋತ್ಪತ್ತಿ ಉಂಟಾಗ್ತದೆ ಅನ್ನೋದ್ರೆ ಇಲ್ಲ. ಮತ್ತು ಕೇವಲ ಲೀಲ ಮಾತ್ರಕ್ಕೆ ಕಾರಣ ಆಗಿರ್ತಾನೆ. ಹೆಂಗೆ ಒಂದು ಮುಂದೆ ಕೂಡ ಹೇಳ್ತಾರೆ, ಒಂದು ಸುಟ್ಟು ಬಟ್ಟೆ ಇರ್ತದೆ, ನೋಡೋಕೆ ಬಟ್ಟೆ ಥರ ಕಾಣಿಸ್ತದೆ, ಕೈಯಾಗಿ ಹಿಡಿದ್ರೆ ಬಟ್ಟೆ ಇರ್ತದೇನೋ ಅಂದರೆ ಇರೋಂಗಿಲ್ಲ ಅಲ್ಲ. ಹಾಗಾಗಿ
ಇಲ್ಲಿ ಕೂಡ ಏನು ಸುಮ್ಮನೆ ತೋರ್ದಂಗೆ ವ್ಯವಹಾರ ಉಂಟಾದಂಗೆ ತೋರ್ತದೆ, ಹೆಂಗೆ ಲೀಲ ಮಾತ್ರಕ್ಕೆ ಕಾರಣ ಆಗಿರ್ತದೆ ಹೊರತಾಗಿ ಅದು ನಿಜ ಅಲ್ಲ ಅದು. ಈ ರೀತಿ ತಿಳ್ಕೊಳ್ಬೇಕಾದಂಥ ಅದಕ್ಕೆ ಬರುವಂಥ ಒಂದು ಕೋಪ, ಆಮೇಲೆ ದ್ವೇಷ, ಇವೆಲ್ಲ ಸತ್ಯ ಇರ್ತವೆ ಅಂದ್ರಿಲ್ಲ, ಸುಮ್ಮನೆ ಮ್ಯಾಲೆ ತೋರ್ದಂಗೆ ಆಗ್ತದೆ ಹೊರತಾಗಿ ಅದು ಸತ್ಯವಾದಂಥದ್ದು ಇರಂಗಿಲ್ಲ. 1ನೇ ನುಡಿಯಲ್ಲಿ ಹೇಳ್ತಾರೆ, ಜ್ಞಾನಿಯ ದೇಹ ಇಂದ್ರಿಯಾದಿಗಳಿಂದ ಕ್ರಿಯಾತ್ಮಕ ಕರ್ಮ ಉಂಟಾದ್ದರಿಂದ ಅದು ಅವನಿಗೆ ಅವಶ್ಯ ಫಲವನ್ನು ಕೊಡ್ತಂತ ಶಂಕೆ ಮಾಡಿದರೆ, ಯಾಕಂದ್ರೆ ಜ್ಞಾನಿ ದೇಹ ಅದ ಮತ್ತು ಜ್ಞಾನ ಆಗ್ಯದ ದೇಹ ಅದಂತ ಹೇಳಕತ್ತೀರಿ. ದೇಹದಿಂದ ದೇಹ ಇಂದ್ರಿಯಾದಿಗಳಿಂದ ಆತನ ಕೆಲಸಗಳು ಆಗ್ತಾವೆ. ಹಿಂಗಾದ ಕೆಲಸಗಳು ಅಥವಾ ಕ್ರಿಯೆಗಳು ಆಗಿದ್ದರಿಂದ ಅದಕ್ಕೆ ಏನು ಹೇಳ್ತಾರೆ, ಕರ್ಮ ಅದಕ್ಕೆ ಉಂಟಾಗ್ತದೆ, ಅದಕ್ಕೆ ಅವಶ್ಯಕವಾದಂಥ ಫಲಗಳು ಕೊಟ್ಟೇ ಕೊಡಬೇಕಾಗ್ತದೆ ಅಂತ ಶಂಕೆ ಮಾಡಿದ್ರೆ ಅವರು 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ಅವರು, ತನಗೆ ಅಭಿಮಾನ ಒಂದಿನಿಸಿಲ್ಲದವರದರಿಂದೆ ಮುನಿ ಕೃತವದು ಫಲವಿಲ್ಲದೆ ವನಿತೆ ನೀನರಿ ಒಂದೇ ರತಿಯಂತೆ ಬರಿದಪ್ಪುದೆನ್ನುತ್ತಿರುಪರು ಅಖಿಳ ಶಾಸ್ತ್ರಗಳು. ದಪ್ಪುದೆನ್ನುತ್ತಿರ್ಪವು ಅಖಿಳ ಶಾಸ್ತ್ರಗಳು ಅನ್ನುವಂಥದ್ದು ಈಗ 1ನೇ ನುಡಿಯಲ್ಲಿ ಹೇಳ್ತಾರೆ. ವನಿತೆ ಅಂದರೆ ಸ್ತ್ರೀ, ತನಗೆ ಅಂದರೆ ಜ್ಞಾನಿಗೆ. ಅಥವಾ ಯಾವುದೇ ಒಂದು ಕರ್ಮಗಳನ್ನು ಮಾಡಿ, ಯಾವುದೇ ಕ್ರಿಯಾತ್ಮಕವಾದಂಥ ಕರ್ಮ ಮಾಡಿದರೂ ಕೂಡ, ಈಗ ಈ ಒಂದೇ ಸ್ತ್ರೀ ಅಂತಂದ್ರೆ ಬಂಜೆ ಇರುವಂಥ ಸ್ತ್ರೀ, ಆಕೆಗೆ ಮಕ್ಕಳಾಗಂಗಿಲ್ಲ. ಅಂಥ ಒಂದು ಸ್ತ್ರೀಗೆ ಅಲ್ಲಿ ಮಕ್ಕಳು ಆಗಲಿ ಅನ್ನುವಂಥ ರೀತಿಯಲ್ಲಿ ಇದ್ದರೂ ಕೂಡ ಮಕ್ಕಳು ಆಗ್ತವೇನೋ ಅಂದರೆ ಆಗಂಗಿಲ್ಲ. ಅದೇ ರೀತಿ ಕೂಡ ಇಲ್ಲಿ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಫಲಗಳು ಆಗ್ತವೇನೋ. ಈಗ ಒಂದೇ ಸ್ತ್ರೀಯಳ ಉಪಭೋಗ ಕ್ರಿಯಾತ್ಮಕ ಕರ್ಮವಾಗಿದ್ದರೂ ಕೂಡ ಗರ್ಭ ನಿಲ್ಲಂಗಿಲ್ಲ. ಆವಾಗ ಹೆಂಗೆ ಗರ್ಭ ನಿಲ್ಲಂಗಲೋ ಹಾಗೆ ಜ್ಞಾನಿಯಿಂದ ಮಾಡಲ್ಪಟ್ಟಂಥ ಕರ್ಮ ಏನು ಅದಾವ ಅವು ಕೂಡ ಫಲಗಳನ್ನು ಕೊಡುವಂಥವಲ್ಲ. ಅಥವಾ ಪಾಪನೇ ಮಾಡಿರಲಿ ಪುಣ್ಯನೇ ಮಾಡಿರಲಿ, ಅದು ಹೆಂಗೆ ಅನ್ನೋದ್ರೆ ನಿರಭಿಮಾನದಿಂದ ಮಾಡಲ್ಪಟ್ಟಂಥದ್ದು ಅದು. ಈ ಸಣ್ಣ ಮಕ್ಕಳದ್ದು ಏನಾರು ಮಾಡಿದ್ರೆ ಅವು ಏನಾರ ದ್ವೇಷ ರಾಗ ಇವೆಲ್ಲ ಮಾಡಿದರೆ ಸತ್ಯ ಅನ್ಕೋತಾರೆ ಅನ್ನೋದ್ರೆ ಇಲ್ಲ. ಇಲ್ಲಿ ಕೂಡ ಈತ ಏನು ವ್ಯವಹಾರ ಮಾಡ್ತಾನೆ ಇದ್ರಾಗ ಯಾವುದು ಉರುಳಿರಂಗಿಲ್ಲ. ಯಾವ ರೀತಿಯಿಂದ ಮಾಡಿರ್ತಾನೆ, ನಿರಭಿಮಾನದಿಂದ ಮಾಡಲ್ಪಟ್ಟಂಥ ಕಾರಣ ಅಥವಾ ಜನ್ಮಾಂತರ ಕಾರಣ ಆಗಂಗಿಲ್ಲ. ಅಭಿಮಾನ ಇರಂಗಿಲ್ಲ. ಅಲ್ಲಿ ಏನೋ ಜಗಳಾಡ್ದಂಗೆ ಮಾಡ್ತಾನೆ, ರಾಗ ಮಾಡ್ದಂಗೆ ಮಾಡ್ತಾನೆ, ದ್ವೇಷ ಮಾಡ್ದಂಗೆ ಮಾಡ್ತಾನೆ, ವ್ಯವಹಾರ ಮಾಡ್ದಂಗೆ ಮಾಡ್ತಾನೆ, ಎಲ್ಲ ಸಂಸಾರ ಮಾಡ್ತಾನೆ, ಬೇಕಾದಂಗೆ ಮಾಡ್ದಂಗೆ ಮಾಡ್ತಾನೆ. ಆತನು ಮೊದಲು ಹೆಂಗೆ ಗುರುವಿನ ಹತ್ರ ತಿಳಿಯೋದಕ್ಕಿಂತ ಮುಂಚೆ ಹೆಂಗಿರ್ತಾನ ಹಂಗಲ್ಲೇ ಇದ್ದಂಗೆ ಕಾಣ್ತಾನೆ. ಈಗ ನನಗೆ ಕೆಲವರೆಲ್ಲ ಹೇಳುತ್ತಾರೆ, ಯಾಕಂದ್ರೆ ನಮ್ಗೆ ಗೊತ್ತು ಈ ವಿಚಾರದಾಗ ನಾವು ಹೆಂಗೆ ಗುರುವಿನ ವಾಕ್ಯ ಕೇಳೋದಕ್ಕಿಂತ ಮುಂಚೆ ಹೆಂಗಿದ್ವಿ, ಆಮೇಲೆ ಹೆಂಗೆ ಕೇಳ್ತೀವಿ ಅಂತ, ಹೆಂಗೆ ಆ ಮನಸ್ಥಿತಿ ಆಗ್ತದೆ ಅಂತ ಹೇಳಿಬಿಟ್ಟು. ಈಗ ಸಂಸಾರದಾಗ ಇದ್ದಂಥವ್ರಿಗಂತೂ ಇನ್ನೂ ಸ್ವಲ್ಪ ಭಾಳ ಕಷ್ಟ ಇರ್ತದೆ. ಯಾಕಂತಂದ್ರೆ ಸಂಸಾರದಾಗ ಇದ್ದಂಥವ್ರು ಈ ಥರ ವ್ಯವಹಾರ ಮಾಡ್ತಾರೆ, ಮತ್ತು ಅವರಿಗೆ ಕೋಪ ಬರ್ತದೆ, ತಾಪ ಬರ್ತದೆ, ರೋಗ ಬರ್ತಾವೆ, ರುಜಿನಿಗಳು ಬರ್ತಾವೆ. ಇಷ್ಟೆಲ್ಲ ಸಾಧನೆ ಮಾಡ್ಯಾರಂದ್ರೆ ಇವ್ರಿಗೆ ಕೋಪ ಯಾಕೆ ಬರ್ತದೆ, ಅದಕ್ಕೆ ಇದಕ್ಕೆ ಯಾಕೆ ಬಡ್ದಾಡ್ತಾರೆ, ಮತ್ತು ಇಷ್ಟೆಲ್ಲ ತಿಳ್ಕೊಂಡಿವಂತಾರಲ್ಲ, ಇಂಥವೆಲ್ಲ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಅಂಥವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ. ಮೊದಲನೇ ಮತ್ತು ಲೌಕಿಕದಾಗ ಇದ್ದಂಥವ್ರಿಗೆ ಏನು ಗೊತ್ತಾಗ್ತದೆ, ಏನು ಗೊತ್ತಾಗಂಗಿಲ್ಲ. ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದ್ರೆ, ಆತ ಯಾವ ಅಭಿಮಾನ ಇರೋಂಗಿಲ್ಲ. ಮೊದಲು ಅಭಿಮಾನದಿಂದ ಕೆಲಸ ಮಾಡಿರ್ತಾನೆ, ಕರ್ಮಗಳನ್ನು ಮಾಡಿರ್ತಾನೆ. ಯಾವಾಗ ಗುರುವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ಆತ ಎಲ್ಲ ವ್ಯವಹಾರಗಳು ಅಭಿಮಾನದಿಂದ ಮಾಡಿರ್ತಾನೆ. ಈ ಗುರುವಾಕ್ಯವನ್ನು ಕೇಳಿದ ಮೇಲೆ ಆತ ನಿರಭಿಮಾನ ಅದಾನ. ಹಾಗಾಗಿಬಿಟ್ಟು ಆತಗ ಆ ನಿರಭಿಮಾನದಿಂದ ಮಾಡಲ್ಪಟ್ಟಂಥದಕ್ಕಾಗಿ ಆ ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ ಅವು. ಈ ರೀತಿ ತಿಳ್ಕೊಬೇಕು. ಈ ಮಾತನ್ನು ನಾನು ಹೇಳಕತ್ತಿಲ್ಲ ಮೈತ್ರ, ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾವೆ ನೋಡು ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ನಿಜಗುಂಡ್ರ ಗ್ರಂಥ ಭಾಳ ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಅವರು ನಿಜಗುಂಡ್ರು ನಿರಭಿಮಾನದಿಂದ ಹೇಳಿದಂಥ ವಾಕ್ಯಗಳು ಅದಾವೆ, ಅದಕ್ಕೆ ಟಚ್ ಆಗ್ತಾವೆ ಎಲ್ಲರಿಗೆ. ಯಾವುದು ಒಂದು ಅಭಿಮಾನ ಇಟ್ಟು ಬರೆದಂಥದ್ದಲ್ಲ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಯಾವಾಗ ತಾನು ಮಾಡುವಂಥ ಕರ್ಮಗಳು ಏನಾಗ್ತಾವೆ, ಜ್ಞಾನಿ ತಿಳ್ಕೊಂಡಂಥ ಜ್ಞಾನಿ ಆ ಕರ್ಮಗಳು ನಿರಭಿಮಾನದಿಂದಿದ್ದದಕ್ಕಾಗಿ ಯಾವ ಅಲ್ಲಿ ಏನಂದ್ರೆ ಜನ್ಮಾಂತರ ಕಾರಣ ಆಗಂಗಿಲ್ಲ. ಅಜ್ಞಾನನೆಲ್ಲ ಸುಟ್ಟೋಗಿರ್ತದೆ, ಜನ್ಮಾಂತರ ಕಾರಣ ಆಗಿಲ್ಲ. ಇದನ್ನು ನಾನು ಹೇಳಕತ್ತಿಲ್ಲ ಮೈತ್ರ, ಇದು ಶಾಸ್ತ್ರಗಳಲ್ಲಿ ಹೇಳಿದಂಥ ವಿಚಾರವನ್ನು ನಿನಗೆ ಹೇಳಕತ್ತೀನಿ ಅಂತ ಹೇಳ್ತಾರೆ ಅವರು. 2ನೇ ನುಡಿಯಲ್ಲಿ ಹೇಳ್ತಾರೆ, ಈಗ ಒಂದೇ ಸ್ತ್ರೀ ರತಿಯು
ಅಪಾ ಪಾತ್ರ ಅಪಾತ್ರವಿರೋದರಿಂದ ಹಾಗೆ ಆಗ್ಬೋದು. ಆದರೆ ಜ್ಞಾನಿ ಪುಣ್ಯ ಪಾಪದಿ ಕರ್ಮಗಳು ಅವಶ್ಯ ಸ್ವರ್ಗ ನರಕಾದಿ ಲೋಕಾಂತರಗಳನ್ನು ಉಂಟು ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಅಥವಾ ಪುಣ್ಯ ಮಾಡಿದ್ರೆ ಪಾಪ ಮಾಡಿದ್ರೆ ನರಕಕ್ಕೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ, ಈ ರೀತಿ ಸ್ವರ್ಗಾದಿ ಲೋಕಾಂತರ ಫಲಗಳನ್ನು ಸ್ವೀಕಾರ ಮಾಡಬೇಕಾಗ್ತದಲ್ಲ, ಅದೂ ಅದಲ್ಲ ಅಂತ ಹಿಂಗೆ ಶಂಕೆ ಬಂದ್ರೆ ಅವ್ರು ಹೇಳ್ತಾರೆ, ನರಕ ನಾಕಾದಿ ವಿಷಯ ಒಲ್ತು ಕಾಮನ ವಿರಹಿತ ಯೋಗಿ ಮಾಡಿದ ಕರ್ಮ ರಿಣಾಕ್ಷಿ ತಿಳಿಯದು ಬಾಲಕ ಉನ್ಮತ್ತರ ಆಚರಣೆಯಂತಿರೆ ವ್ರತ ಎವೆಯಕ್ಕೂ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲೇನು ಹೇಳ್ತಾರೆ, ಈಗ ಒಂದೇ ಸ್ತ್ರೀದು ಅದು ಒಂದು ಇದರಿಂದ ಆಗಲಿಕ್ಕಿಲ್ಲಪ್ಪ, ಹಂಗೆ ಆಗ್ಬೋದು. ಆದರೆ ಜ್ಞಾನಿ ಪುಣ್ಯ ಮತ್ತು ಪಾಪದ ಕರ್ಮಗಳು ಮಾಡ್ತಾನೆ. ಮಾಡಿದಾಗ ಮತ್ತು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾಗ್ತದೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕಾಗ್ತದೆ, ಅದು ಫಲ ಸಿಗಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಬಾಲಕ ಮತ್ತು ಉನ್ಮತ್ತ ಪುರುಷರುಗಳ ಕ್ರಿಯೆಗಳು, ಈಗ ಬಾಲಕ ಬಾಲಕ ಇದ್ದಾನಂತಂದ್ರೆ ಆತಂದು ಏನಾದರೂ ಸಿಟ್ಟು ಗಿಟ್ಟು ಅದು ಯಾವತ್ತೂ ಹಂಗೆ ಐತೆ ಅಂತ ಅನ್ನುವಂಥದ್ದು ಏನಾರು ಇರ್ತದೆ ಅಂದರೆ ಇಲ್ಲ. ಯಾವತ್ತು ಸ್ವಲ್ಪ ತೋರ್ದಂಗೆ ಆಗ್ತದೆ ಹೊರತಾಗಿ ಅದು ನಿಜವಾಗಿ ಆ ಸಿಟ್ಟು ಅವು ಮಗನ ಬಳಿ ಆದರೆ ಆ ಮಗುವಿನ ಬಳಿ ಇರ್ತೇನೆಂದರೆ ಇರೋಂಗಿಲ್ಲ. ಮತ್ತು ಉನ್ಮತ್ತ ಪುರುಷರುಗಳ ಕ್ರಿಯೆಗಳು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಡೆದಂಥದ್ದು ಇವರು ಎಲ್ಲ ವ್ಯವಹಾರಗಳು. ಅದಕ್ಕೆ ಅದರಿಂದ ಮಾಡಿದ ಕರ್ಮಗಳು ಏನಾಗ್ತದೆ, ಯಾವುದು ಫಲಾಪೇಕ್ಷೆ ಇಲ್ಲದೆ ನಿರಭಿಮಾನದಿಂದ ಕೂಡಿದಂಥ ಕೆಲಸ ಕಾರ್ಯಗಳು, ಅದು ಫಲಕ್ಕೆ ಸಾಧನಗಳು ಆಗ್ತವೆ ಅಂದರೆ, ಯಾಕಂದ್ರೆ ಅಲ್ಲಿ ನಿರಭಿಮಾನದಿಂದ ಮಾಡಿದಂಥ ಕಾರ್ಯಗಳು ಏನಂದ್ರೆ ಈ ಫಲದ ಉತ್ಪತ್ತಿಗೆ ಸಾಧನಗಳು ಆಗಂಗಿಲ್ಲ. ಯಾಕಂದರೆ ನಿರಭಿಮಾನ ಇರ್ತದೆ ಅಲ್ಲಿ, ಯಾವುದೇ ವ್ಯವಹಾರ ಮಾಡಿದರೂ ಕೂಡ ಅಲ್ಲಿ ನಿರಭಿಮಾನ ಇರ್ತದೆ, ಯಾವುದೇ ಒಂದು ಫಲದ ಒಂದು ಉದ್ದೇಶ ಇಲ್ಲದೆ ಮಾಡಿದಂಥದ್ದು ಅದು ಕೆಲಸಗಳು. ಹಾಗೆ ಜ್ಞಾನಿ ಕೂಡ ಹೆಂಗಿರ್ತಾನಪ್ಪ, ಫಲಾಪೇಕ್ಷೆ ಇಲ್ಲದೆ ನಾನು ಈ ಕರ್ಮವನ್ನು ಮಾಡಲಿಕ್ಕೆ ನೋಡ್ರಿ, ಈ ಫಲಾಪೇಕ್ಷೆ ಇರೋಂಗಿಲ್ಲ, ಆದರೂ ಕೂಡ ಈ ಕರ್ಮವನ್ನು ಮಾಡಲಿಕ್ಕೆ ಕರ್ತನಾಗಿರುವೆನೆಂಬ ಕರ್ತೃತ್ವವಿಲ್ಲದೆ ಇರುವುದರಿಂದ ಇಂಥದ್ದೇ ಮಾಡೋಕ್ಕೆ ನಾನು ರೆಡಿ ಅದೀನಿ ಹಿಂಗಂತ ಯಾವುದೇ ಒಂದು ಕರ್ತೃತ್ವವಿಲ್ಲದೆ ಇರುವುದರಿಂದ ಜ್ಞಾನಿಯು ನೋಡ್ರಿ, ಜ್ಞಾನಿಯ ಕರ್ಮವು ಸ್ವರ್ಗ ನರಕಾದಿ ಫಲಗಳನ್ನು ಕೊಡೋದಕ್ಕೆ ಯೋಗ್ಯ ಆಗಂಗಿಲ್ಲ. ಅಲ್ಲಿ ಅಭಿಮಾನ ಇಲ್ಲದೆ ಮಾಡಿರ್ತಾನೆ, ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ನಡೆದವಂದ್ರೂ ಕೂಡ ಯಾವುದೋ ಒಂದು ಅಭಿಮಾನ ಇಲ್ಲ, ಇದನ್ನು ಮಾಡಲೇಬೇಕು, ಇದನ್ನು ಬಿಡಬೇಕು ಅನ್ನುವಂಥದ್ದು ಯಾವುದು ಫಲಾಪೇಕ್ಷೆ ಇಲ್ಲದೆ ಆತ ಮಾಡ್ತಾ ಇರ್ತಾನೆ. ಹಾಗಾಗಿ ಆತ ಪುಣ್ಯನೇ ಮಾಡಲಿ ಪಾಪನೇ ಮಾಡಲಿ ಸ್ವರ್ಗಾದಿ ಈ ಒಂದು ಭೋಗಗಳನ್ನು ಅನುಭವಿಸ್ಲಿಕ್ಕೆ ಅಲ್ಲಿ ಯೋಗ್ಯ ಆಗಂಗಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಯಾಕಂದ್ರೆ ಆತಗೆ ಯಾವುದೂ ಇಲ್ಲ ನೋಡ್ರಿ, ಯಾವುದಕ್ಕೆ ಈ ಮಾಡ್ಬೇಕನ್ನುವಂಥದ್ದು ಇಲ್ಲ, ಕರ್ತೃತ್ವವಿಲ್ಲದೆ ಇರೋದರಿಂದ ಜ್ಞಾನಿಯು ಕರ್ಮವು ಸ್ವರ್ಗ ನರಕಾದಿ ಫಲಗಳನ್ನು ಕೊಡಲಿಕ್ಕೆ ಯೋಗ್ಯ ಆಗಂಗಿಲ್ಲ. ಯಾವ ಉಳಿಯೋಂಗೇ ಇಲ್ಲ ಆತಗೆ. ಹಂಗಾಗಿಂತ ವ್ಯರ್ಥವಾಗಿರುವುದಂತ ತಿಳ್ಕೊ. ಏನಂದ್ರೆ ಆತ ಏನು ಕರ್ಮಗಳನ್ನು ಮಾಡ್ತಾನೆ ಸುಮ್ಮನೆ ಅದು ವ್ಯರ್ಥ. ಈಗ ಮಕ್ಕಳು ಏನೋ ಮಾಡ್ತಾರಂದ್ರೆ ಅದು ನಿಜನೇ ಇರ್ತಾನಂದ್ರೆ ಇಲ್ಲ, ಸುಮ್ಮನೆ ಆಟ ಆಡೋದಕ್ಕೆ ಮಾಡಿರ್ತಾವಲ್ಲ, ಹಂಗೆ ಆತನ ವ್ಯವಹಾರ ಇರ್ತದೆ ಅಂತ ಕೂಡ ಹೇಳ್ತಾರೆ. ಜ್ಞಾನಿಯ ದೇಹೇಂದ್ರಿಯಾದಿಗಳು ಅಜ್ಞಾನದಿಂದ ಆಗ್ಯಾವಪ್ಪ. ಯಾಕಂದ್ರೆ ಜ್ಞಾನಿಯ ದೇಹ ಇಂದ್ರಿಯಾದಿಗಳು ಅಜ್ಞಾನದಿಂದ ಉತ್ಪನ್ನ ಆಗಿವೆ. ಅದರಿಂದ ಜ್ಞಾನೋತ್ಪತ್ತಿ ಆದ ನಂತರ ಅಜ್ಞಾನ ನಿವೃತ್ತಿ ಆಗ್ತದೆ. ಅದರೊಡನೆ ಆತನ ದೇಹ ಇಂದ್ರಿಯಾದಿಗಳು ಕೂಡ ನಿವೃತ್ತಿ ಆಗ್ಬೇಕಾಗಿತ್ತಲ್ಲ. ನೀವು ಹೇಳಿದ್ರಿ ನೋಡ್ರಿ, ಎಷ್ಟು ಪ್ರಶ್ನೆ ಹೆಂಗದ. ಜ್ಞಾನಿಯ ದೇಹ ಇಂದ್ರಿಯಾದಿಗಳು ಅಜ್ಞಾನದಿಂದ ಕೂಡ್ಯಾವ, ಅದೊಂದು ಕೂಡ ಏನು ಜ್ಞಾನದಿಂದ ಕೂಡಿಲ್ಲ. ದೇಹ ಇಂದ್ರಿಯಗಳು ಇವೆಲ್ಲ ಅವು ಅಜ್ಞಾನದಿಂದ ಮಾಯೆಯಿಂದ ಕೂಡಿದಂಥದ್ದು. ಅದಕ್ಕೆ ಈ ರೀತಿಯಾಗಿ ಅವು ಅಜ್ಞಾನದಿಂದ ಉತ್ಪನ್ನ ಆದಂಥ ಈ ಶರೀರ. ಮತ್ತು ಅದರಿಂದ ಏನಾಗ್ತಿದ್ದು, ಜ್ಞಾನ ಉತ್ಪತ್ತಿ ಆಯ್ತಪ್ಪ. ಗುರು ಮುಖಾಂತರ ತಿಳ್ಕೊಂಡ, ಕೇಳಿದ, ಪ್ರತಿ ದಿವಸ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜ್ಞಾನ ಉತ್ಪತ್ತಿಯಾದ ನಂತರ ಅದಕ್ಕೆ ಅಜ್ಞಾನ ನಿವೃತ್ತಿ ಆಯಿತು. ಮತ್ತು ಅಜ್ಞಾನ ನಿವೃತ್ತಿ ಆಯಿತು ಅಂದಾಗ ಅದರೊಡನೆ ಆತನ ದೇಹ ಇಂದ್ರಿಯಾದಿಗಳು ಕೂಡ ಹೋಗಿಬಿಡ್ಬೇಕಾಗಿತ್ತಲ್ಲ. ಅದಕ್ಕೆ ಶರೀರ ಕೂಡ ಅಜ್ಞಾನದಿಂದನೇ ನಿರ್ಮಿತ ಆಗಿದ್ದಿಲ್ಲ, ಅಜ್ಞಾನದಿಂದ ಆದಂಥ ಶರೀರ ಇದು. ಮತ್ತು ಶರೀರದ ಒಳಗಡೆ ಇರುವಂಥದ್ದು ಏನದ ಇಂದ್ರಿಯಾದಿಗಳು ಅವೆಲ್ಲವೂ ಅದಾವೆ. ಆದ್ರೆ ಇವೆಲ್ಲವೂ ಯಾವಾಗ ಜ್ಞಾನ ಆಯಿತು ಅಂತಂದಾಗ ಅಜ್ಞಾನ ನಿವೃತ್ತಿ ಆಗ್ತದೆ. ಅದ್ರಂಗೆ ಈ ಶರೀರ ಕೂಡ ನಿವೃತ್ತಿ ಆಗ್ಬೇಕಾಗಿತ್ತಲ್ಲ.
ಅಜ್ಞಾನ ನಿವೃತ್ತಿ ಆಗ್ತದೆ. ಜ್ಞಾನ ಉತ್ಪತ್ತಿ ಆದ ನಂತರ ಅಜ್ಞಾನ ನಿವೃತ್ತಿ ಆಗ್ತದೆ. ಆದ್ರೆ ಅದ್ರ ಜೊತೆ ಅಜ್ಞಾನ ನಿವೃತ್ತಿ ಆದಂಗೆ ಈ ಶರೀರ ಕೂಡ ನಿವೃತ್ತಿ ಆಗ್ಬೇಕಾಗಿತ್ತಲ್ಲ, ಯಾಕೆ ಕಾಣಕತ್ತದ್ರಿ ಅಂತ ಕೇಳಿದರೆ ಇಲ್ಲಿ ಕೂಡ ಹೇಳ್ತಾರೆ, ಸ್ವಲ್ಪ ಅವಿದ್ಯೆ ಇರೋದರಿಂದ ಅವನ ದೇಹಾದಿಗಳು ಅಲ್ಲಿ ಇರ್ತಾವಪ್ಪ. ಹೆಂಗೆ ಕರ್ಪೂರದ ವಾಸನೆ ಅಂತ ಉಳ್ಕೊಂಡಿರ್ತದ ಅಂತ ಹೇಳ್ತಾರೆ. ಅಜ್ಞಾನ ಸ್ವಲ್ಪ ಇರ್ತದಲ್ಲ, ಲವಲೇಶ ಸ್ವಲ್ಪ ಇರ್ತದೆ. ಹಾಗಾಗಿ ಶರೀರ ಹಂಗೆ ಹೋಗೋಕ್ಕಾಗಂಗಿಲ್ಲಪ್ಪ. ಅದಕ್ಕೆ ಮುಂದಿನ 3ನೇ ನುಡಿಯಲ್ಲಿ ಹೇಳ್ತಾರೆ, ಕರಡಿಗೆಯಿಂದ ಕರ್ಪೂರವನ್ನು ಕಳೆದೊಡೆ ಆ ಪರಿಮಳ ವಿಹುದು ಕರ್ಪೂರ ಮಿರ್ಪ ಪರಿಯಂತೆ ತಿಳಿಯಲು ಅವಿದ್ಯೆ ಮುಂಟೆ ನಿಪ್ಪುದು ನಿರವದ್ಯನೊಳಗದು ಪುಸಿದೋರ್ಕೆ ಅಂತ ಅದ್ಭುತವಾಗಿ ಹೇಳ್ತಾರೆ. ಕರಡಿಗೆಯಿಂದ, ಕರಡಿಗೆ ಅಂದ್ರೇನು? ಪೆಟ್ಟಿಗೆ. ನೋಡ್ರಿ ಹೆಂಗಿರ್ತದಂತಂದ್ರೆ ಸ್ವಲ್ಪ ಅವಿದ್ಯೆ ಇರ್ತದೆ. ಜ್ಞಾನ ಆದ್ಗಳೇ ಶರೀರ ಹೋಗ್ಬೇಕಂತಿಲ್ಲ. ನೋಡ್ರಿ ಈಗ ಒಬ್ಬೊಬ್ಬರು ಹೇಳ್ತಾರೆ, ಇಷ್ಟೆಲ್ಲ ಗುರುಗಳ ಮುಖಾಂತರ ಕೇಳ್ಯಾರಿ, ಗುರುಗಳು ಅನ್ನಿಸ್ಕೊಂಡಾರ್ರಿ, ಮತ್ತು ಅವ್ರ ಶರೀರ ಸಂಸಾರದಾಗ ಇದ್ಕೊಂಡು ಸಂಸಾರ ಮಾಡ್ತಾರಲ್ಲ, ಹಂಗೆಲ್ಲ ಮಾಡಬಾರ್ದು. ಜ್ಞಾನ ಆಗ್ಯದಂದ್ರೆ ಎಲ್ಲ ಬಿಡ್ಬೇಕಪ್ಪ. ಯಾರಿಗೆ ಮಾತಾಡಬಾರ್ದು, ಬೈಬಾರ್ದು, ಅನ್ನಬಾರ್ದು, ರಾಗ ದ್ವೇಷ ಮಾಡಬಾರ್ದು, ಸಂಸಾರ ಮಾಡಬಾರ್ದು, ಸುಮ್ಮನೆ ಕುಂದಿರ್ಬೇಕು. ಅಂಥವ್ರಿಗೆ ಜ್ಞಾನ ಅಂತೀವಿ ನಾವು. ಮತ್ತು ಮೊದಲ ಜ್ಞಾನ ಗುರುವಿನ ಹತ್ರ ಹೋಗೋದಕ್ಕಿಂತ ಮುಂಚೆ ಬೈತಿದ್ದ ಅಂತಿದ್ದ, ಅವ್ರಿಗೆ ಬೈತಿದ್ರು, ಇವ್ರಿಗೆ ಬೈತಿದ್ರು, ಸಂಸಾರ ಮಾಡ್ತಿದ್ರು, ವ್ಯವಹಾರ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಇಷ್ಟು ವರ್ಷ ಗುರುಗಳ ಮುಖಾಂತರ ಕಲ್ತಾರಂತ ತಿಳ್ಕೊಂಡಾರಂತ ತಿಳ್ಕೊಂಡ್ರಿ. ಆವಾಗಿದ್ದಂಥ ಸಿಟ್ಟುನೂ ಅದ, ಆವಾಗಿದ್ದಂಥ ಕೋಪನೂ ಅದ, ಆವಾಗಿದ್ದಂಥ ವ್ಯವಹಾರನೂ ಅದ, ಆವಾಗಿದ್ದಂಥ ಸಂಸಾರ ಮಾಡಕತ್ತೇನಂದ್ರೆ ಹೆಂಗೆ ಅಂತ ತಿಳ್ಕೊಬೇಕು ಇವ್ರಿಗೆ ಅಂತ ಇಂದಿನ ಪ್ರಶ್ನೆಗಳಲ್ಲಿ ಬಂದಿದ್ದಾವೆ. ಕೆಲವ್ರು ಹಿಂಗೂ ಅಂತಾರೆ, ಇಲ್ಲ ಅಂತಿಲ್ಲ. ಆದರೂ ಕೂಡ ಮತ್ತು ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರೆ ಅವರು, ಅಥವಾ ಅಲ್ಲಿ ಆತನಲ್ಲಿರುವಂಥವೆಲ್ಲ ಉರಿದು ಬೀಜ ಆಗ್ಯಾವಂತ ನಾವು ತಿಳ್ಕೊಳ್ಬೇಕಾದಂಥದ್ದು. ಹಾಗಾಗಿ ಮತ್ತು ಅದು ಜನನ ಮಾಡೋಕ್ಕೆ ಗುರಿ ಆಗಂಗಿಲ್ಲ. ಅದನ್ನು ಬೇಕಾದಷ್ಟು ವ್ಯವಹಾರ ಇದ್ದರೂ ಕೂಡ ಅದರ ಯಾವ ಒಂದು ಮಕ್ಕಳು ಏನು ಬಾಲಕನಂತೆ ಅಂತ ಹೇಳಿದ್ದಾರೆ ಅವರು. ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೌದು, ಈ ಅಜ್ಞಾನ ನಿವೃತ್ತಿ ಆಯ್ತಲ್ಲ, ಅಜ್ಞಾನ ನಿವೃತ್ತಿ ಆದಾಗ ಶರೀರ ಇಂದ್ರಿಯಗಳು ನಿವೃತ್ತಿ ಆಗಬೇಕಾಗಿತ್ತು, ಜ್ಞಾನ ಆಗಿಬಿಟ್ಟದು, ಮತ್ತು ಇವು ಯಾಕೆ ಉಳ್ಕೊಂಡ್ವು ಅಂತ ಇದು ಪ್ರಶ್ನೆ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ಅವಿದ್ಯೆ ಇರ್ತದಪ್ಪ. ಅದಕ್ಕೆ ಇರೋದರಿಂದ ದೇಹಾದಿಗಳು ಈ ಕರಡಂಗ ಅಂತ ಕರ್ಪೂರ ಡಬ್ಬೆಗಿಟ್ಟು ಒಂದು ಕರಡಿಗೆ ಅಂದ್ರೆ ಪೆಟ್ಟಿಗೆ, ಅಲ್ಲಿ ಒಳಗಡೆ ಇರುವಂಥ ಒಂದು ಏನು ಕರ್ಪೂರ ಹೆಂಗಿರ್ತದೆ ಹಂಗೆ ಆತ ವಾಸನೆ ಹೆಂಗೆ ಉಳ್ಕೊಂಡಿರ್ತಾನ, ವಾಸನೆಯಂತೆ ಉಳಿದಿರ್ತಾನತ. ಆದರೆ ಅದು ನೋಡ್ರಿ, ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ, ಕರಡಿಗೆ ಹಿಂದೆ ಕರ್ಪೂರವನ್ನು ಕಳೆದೊಡೆ ಆ ಪರಿಮಳ ವಿಹುದು ಕರ್ಪೂರ ಮಿರ್ಪ ಪರಿಯಂತೆ ತಿಳಿಯಲು ಅವಿದ್ಯೆ ಮುಂಟೆ ನಿಪ್ಪುದು ನಿರವದ್ಯನೊಳಗದು ಕುಸಿದೋರ್ಕೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಕರಡಿಗೆ ಏನಂದರೆ ಪೆಟ್ಟಿಗೆಯಿಂದ ಕರ್ಪೂರ ಅಥವಾ ಪೆಟ್ಟಿಗೆ ಒಳಗೆ ಹಿಂಗೆ ಹಾಕಿರ್ತೀವಿ ನೋಡ್ರಿ, ಹಿಂಗೆ ಅದನ್ನು ನಾವೆಲ್ಲ ಸಂಪೂರ್ಣವಾಗಿ ತೆಗೀರಿ. ಪೆಟ್ಟಿಗೆಯಲ್ಲಿರುವಂಥ ಕರ್ಪೂರವನ್ನು ತೆಗೆದರೂ ಕೂಡ ಅದರಲ್ಲಿರುವಂಥ ವಾಸನೆ ಕರ್ಪೂರ ಐತೆನಂಗೆ ಇರ್ತದೆ. ಡಬ್ಬಿ ಒಳಗೆ ಕರ್ಪೂರ ಅದಾವೇನು? ಕರ್ಪೂರ ಇಲ್ಲ, ಆದ್ರೆ ವಾಸನೆ ಹೋಗ್ಯದೇನು? ಅದು ವಾಸನೆ ಇನ್ನೂ ಐತೆ. ಆ ರೀತಿಯಾಗಿ ಕರ್ಪೂರ ಹೆಂಗೆ ಅದು ಇರದೇ ಇದ್ದರೂ ಕೂಡ ಆ ಡಬ್ಬಿಯಲ್ಲಿ ಕರ್ಪೂರ ಐತೆ ಅನ್ನುವಂಗೆ ಹೆಂಗೆ ತೋರ್ತದೋ ಅದ್ರಂಗೆ ಜ್ಞಾನದಿಂದ ಅಜ್ಞಾನ ನಷ್ಟ ಆದರೂ ಕೂಡ, ಜ್ಞಾನದಿಂದ ಅಜ್ಞಾನ ನಷ್ಟ ಆಗ್ಯದ, ಅದು ವಾಸನಾ ರೂಪದಿಂದ ಒಂದು ಸ್ವಲ್ಪ ಇದ್ದೇ ಇರ್ತದೆ. ಸ್ವಲ್ಪ ವಾಸನೆ ಅಂದರೆ ನಾವು ನೋಡ್ತೀವಿ ಕರ್ಪೂರ ಡಬ್ಬಿ ಒಳಗೆ ಕರ್ಪೂರ ತೆಗೆದ್ರು ಕೂಡ ವಾಸನೆ ಇರ್ತದಿಲ್ಲ. ಕರ್ಪೂರ ಐತೇನು? ಇಲ್ಲ, ಆದ್ರೆ ವಾಸನೆ ಇರ್ತದೆ. ಈ ರೀತಿ ಅಜ್ಞಾನ ನಷ್ಟ ಆದರೂ ಕೂಡ ನೋಡ್ರಿ, ಈ ಜ್ಞಾನದಿಂದ ಅಜ್ಞಾನ ನಷ್ಟ ಆದರೂ ಕೂಡ ವಾಸನ ರೂಪ ಒಂದು ಸ್ವಲ್ಪ ಇರ್ತದೆ. ಅಂದ್ರೆ ಆವರಣ ಶಕ್ತಿ ವಿಶಿಷ್ಟ ಅಜ್ಞಾನಾಂಶವು ನಷ್ಟವಾದರೂ ಕೂಡ ಏನು ಆವರಣ ಆಗಿರ್ತದಲ್ಲ ಅದು ಅಜ್ಞಾನ ಅನ್ನುವಂಥದ್ದು, ಅಜ್ಞಾನದ ಅಂಶ ನಿವೃತ್ತಿ ಆದರೂ ಕೂಡ ವಿಕ್ಷೇಪ ಶಕ್ತಿ ವಿಶಿಷ್ಟವಾದಂತಹ ಅಜ್ಞಾನದ ಅಂಶ ಸ್ವಲ್ಪ ಉಳಿದಿರ್ತದಲ್ಲಿ. ಹೆಂಗೆ ಕರ್ಪೂರ ವಾಸನೆ ಹೆಂಗಿರ್ತದೆ ಹಂಗೆ. ಅದರ ಮೂಲಕ ಜ್ಞಾನಿಯು ಏನಾಗ್ತದೆ, ದೇಹ ಇಂದ್ರಿಯಾದಿಗಳು ಇವೇನಾಗ್ತದೆ ವ್ಯವಹಾರಗಳಂತೆ ಪ್ರತೀತಿ ಆಗ್ತಾ ಇರ್ತದಂತ ತಿಳಿ. ಇದರಿಂದ ಇಲ್ಲಿ ಆವರಣ ಶಕ್ತಿ ವಿಶಿಷ್ಟ ಅಜ್ಞಾನಾಂಶ ನಷ್ಟ ಆದರೂ ಕೂಡ
ವಿಕ್ಷೇಪ ಶಕ್ತಿ ವಿಶಿಷ್ಟ ಅಜ್ಞಾನದ ಅಂಶ ಸ್ವಲ್ಪ ಇರ್ತದೆ. ಸ್ವಲ್ಪ ವಿಕ್ಷೇಪದ ಒಂದು ಇದರಿಂದ ಅಲ್ಲಿ ವಾಸನೆ ಹೆಂಗೆ ಕರ್ಪೂರ ಡಬ್ಬಿ ಒಳಗೆ ವಾಸನೆ ಹೆಂಗಿರ್ತದೆ ಹಂಗೆ ಇಲ್ಲಿ ಸ್ವಲ್ಪ ಉಳ್ಕೊಂಡಿರ್ತದೆ. ಮತ್ತು ಏನಂದ್ರೆ ಆ ಮೂಲಕ ಜ್ಞಾನಿಯು ದೇಹ ಇಂದ್ರಿಯಾದಿಗಳು ವ್ಯವಹಾರಗಳಂತೆ ಪ್ರತೀತಿ ಆಗ್ತದೆ. ಯಾಕಂದ್ರೆ ಆ ವಾಸನೆಯಿಂದ ಆ ಒಂದು ಶರೀರ ಇಂದ್ರಿಯಗಳು ವ್ಯವಹಾರ ಮಾಡಕತ್ಯಾವ ಅಂತ ತೋರ್ತಾವೆ ನೋಡ್ರಿ. ಅದು ರೈತನ ಕರ್ಪೂರ. ಹಾಂ ನೋಡ್ರಿ, ಹಾವು ಐತಲ್ರಿ, ಬುಸುಗುಟ್ಟ ಹಾವು ಹಲ್ಲು ಕಿತ್ತಿ ಬಿಡೋದಿಲ್ಲ. ಹಲ್ಲು ಕಿತ್ತಿದ ಹಾವು ಹೆಂಗಿರ್ತದೆ ಅದು ಹಂಗೆ ಇದು ಕೂಡ ಅತಂದು ಏನಿರ್ತದೆ ವ್ಯವಹಾರ ಏನೊಂದಿಲ್ಲ. ಆದರೆ ಇಲ್ಲಿ ಜ್ಞಾನಿಯ ದೇಹ ಇಂದ್ರಿಯಗಳು ಹೆಂಗೆ ಕರ್ಪೂರದಲ್ಲಿರೋಂಥ ವಾಸನೆ ಹೆಂಗೆ ಪ್ರತೀತಿ ಆದಂಗೆ ತೋರ್ತದೆ, ಅದೇ ರೀತಿ ಕೂಡ ಜ್ಞಾನಿಯ ದೇಹ ಇಂದ್ರಿಯಾದಿಗಳು ವ್ಯವಹಾರ ಅದಾವಂತ ವ್ಯವಹಾರ ಮಾಡ್ದಂಗೆ ಆಗಕತ್ತವಂತಲೇ ಪ್ರತೀತಿ ಆಗ್ತದೆ. ಆದರೂ ಅಲ್ಲಿ ಯಾವುದೇ ಒಂದು ದೋಷ ಇಲ್ಲದೆ ಇರುವಂಥ ಸ್ವಯಂ ಪ್ರಕಾಶರೂಪ ಆತ್ಮನಲ್ಲಿ ಏನು ಒಂದು ವಾಸನೆ ಮೂಲಕ ಏನು ಚೂರು ಅಜ್ಞಾನ ಏನು ತೋರಿದಂಗೆ ಆಗ್ತದ, ಅದು ಮಿಥ್ಯೆ ಅಂತ ತಿಳ್ಕೊ. ಕರ್ಪೂರ ಡಬ್ಬಿ ಒಳಗೆ ಐತೇನ್ರಿ? ಇಲ್ಲ, ವಾಸನೆ ತೋರಕತ್ತದ, ಅದ್ರ ಸತ್ಯ ಐತೇನು? ಮಿಥ್ಯೆ ಅದ. ಎಲ್ಲಿ ನೋಡ್ರಿ ಎಂಥ ಅದ್ಭುತವಾಗೈತಾರೆ. ಜ್ಞಾನಿಯಲ್ಲಿ ತೋರಿದಂಥ ವ್ಯವಹಾರ ಹಿಂಗೆ ಮಿಥ್ಯೆ ಇರ್ತದಪ್ಪ, ಸತ್ಯ ಅಂತ ಹೋಗಬೇಡ, ಇದು ಮಿಥ್ಯೆನೇ ಐತೆ ಅಂತ ಹೇಳ್ತಾರೆ ಅವರು. ಮತ್ತೀಗ 4ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಅಜ್ಞಾನ ಲೇಷ ಮೂಲಕ ಜ್ಞಾನಿಯ ದೇಹ ಇಂದ್ರಿಯಾದಿಗಳು ತೋರ್ತಾವೆ, ಖರೇನೆ ಅದು ವಾಸನೆ ಮೂಲಕ ತೋರ್ತಾವೆ. ಆದರೆ ದೇಹಾದಿಗಳ ಧರ್ಮಗಳು ಉಂಟು. ದೇಹಾದಿ ಧರ್ಮಗಳು ಉಂಟು, ಅವುಗಳಿಂದ ಯಾವುದಾದ್ರು ಕರ್ಮ ಅವಶ್ಯವಾಗಿ ನಡ್ತದೆ ನೋಡ್ರಿ. ಈಗ ಇಂದು ಕೂಡ ಅದಕ್ಕೆ ಶರೀರ ಹೋಗಲೇಬೇಕನ್ನುವಂಥದ್ದಿಲ್ಲ, ಒಂದು ಸ್ವಲ್ಪ ಉಳ್ಕೊಂಡಿರ್ತದೆ. ಅದು ಈ ರೀತಿ ತೋರ್ತದಪ್ಪ ಅದನ್ನ ವ್ಯವಹಾರ ತೋರ್ದಂಗೆ ಆಗ್ತದಂದ್ರೆ ನಿಜವಾಗಿ ಅದು ಮಿಥ್ಯೆನೇ ಆಗಿರ್ತದೆ. ಅದು ಶರೀರನೂ ಮಿಥ್ಯೆ ಆಗಿರ್ತದೆ, ಶರೀರದ ವ್ಯವಹಾರಗಳನ್ನು ಮಿಥ್ಯೆ ಆಗಿರ್ತದೆ. ಅದು ಜ್ಞಾನವನ್ನು ಪಡ್ಕೊಂಡಿರ್ತಾನೆ. ನೋಡರಿಗೆ ಶರೀರದ ವ್ಯವಹಾರ ಮಾಡ್ತಾ ಇದ್ದಾನಂತ ಅನಿಸಿದ್ರು ಕೂಡ ಅದಕ್ಕೆ ಯಾವ ಲವಲೇಶ ಕೂಡ ಅದಕ್ಕೆ ಯಾವುದು ದೋಷಗಳು ಇಲ್ಲ ಅನ್ನುವಂಥದ್ದು ಹೇಳಿದರು. ಸ್ವಯಂ ಸಚ್ಚಿದಾನಂದ ಪ್ರಕಾಶ ಸ್ವರೂಪನೇ ಆತ ಇರ್ತಾನಂತ ಹೇಳಿದರು. ಮತ್ತು ಈಗ ಸ್ವಲ್ಪ ಅಜ್ಞಾನದ ಲೇಷದ ಮೂಲಕ ಜ್ಞಾನಿಯ ದೇಹ ಇಂದ್ರಿಯಗಳು ತೋರಾಕತ್ತಾವೆ. ಅದರಿಂದ ದೇಹಾದಿಗಳ ಧರ್ಮಗಳು ಉಂಟಾಗ್ತದೆ. ಮತ್ತು ದೇಹದ ತೋರಾಕತ್ತಂದ್ರೆ ದೇಹದ ಒಂದು ಧರ್ಮಗಳು ಯಾವ ಅದು ಉಂಟಾಗ್ತವೆ. ಅದಕ್ಕೆ ಆತ ಆ ದೇಹದ ಇಂದ್ರಿಯಗಳ ಯಾಕಂತಂದ್ರೆ ದೇಹಾದಿಗಳ ಧರ್ಮಗಳು ಯಾವಾಗ ಆತಗ ಆಗ್ತಾವ ಅವುಗಳಿಂದ ಯಾವುದಾದ್ರೂ ಒಂದು ಕರ್ಮ ಮಾಡಬೇಕಾಗ್ತದೆ. ಅದಕ್ಕೆ ಆ ಕರ್ಮಗಳು ಹೆಂಗದಾವ, ಆ ಕರ್ಮ ಮಾಡೋದ್ರಿಂದ ಏನಾಗ್ತದೆ, ಮತ್ತು ಜನನ ಮರಣಕ್ಕೆ ಕಾರಣ ಆಗಿಬಿಡ್ತದೆ. ಈ ರೀತಿ ಶಂಕೆ ಮಾಡಿದ್ರೆ ಇಲ್ಲಿ ಉತ್ತರ ಹೇಳ್ತಾರೆ ಭಾಳ ಅದ್ಭುತವಾಗಿ. 4ನೇ ನುಡಿಯಲ್ಲಿ ವರಯೋಗಿಗಳು ತೋರ್ಪ ಕರಣ ಧರ್ಮಾವಳಿ ಪುರಿದಿಟ್ಟ ಬಿತ್ತಿನ ಪರಿಯಂತೆ ಮರಳಿ ಭವಾಂಕುರ ಕದು ಹೇತುವಲ್ಲೆಂದು ತರುಣಿ ನೀನರಿಯುವುದಿದ ವಿವಾದ ಅಂತ ಹೇಳ್ತಾರೆ. ತರುಣಿ ಅಂದರೆ ಪ್ರೌಢ ಅವಸ್ಥೆ ಉಳ್ಳಂಥ ಸ್ತ್ರೀಯಳೆ. ಯೋಗಿ ವರಯೋಗಿಗಳಂದ್ರೆ ಜ್ಞಾನ ಯೋಗಿಯಲ್ಲಿ ನೋಡ್ರಿ, ವರಯೋಗಿ ಅಂತ ಇಟ್ಟಾರವರು. ಯಾಕೆ ಇಟ್ಟಾರಂದ್ರೆ ಅದು ವಿಶೇಷವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು ವರ ಯೋಗಿ, ಜ್ಞಾನ ಸಿದ್ಧನಾದಂಥ ಯೋಗಿ. ಈ ಜ್ಞಾನ ಸಿದ್ಧನಾದಂಥ ಯೋಗೀಶ್ವರನಲ್ಲಿ ಅವಿದ್ಯೆ ಲೇಷದಿಂದ ಇದು ಜ್ಞಾನ ಆಗಿರ್ತದೆ. ಅದಕ್ಕೆ ಜ್ಞಾನ ಆದಮೇಲೆ ಆಗುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಜ್ಞಾನ ಸಿದ್ಧನಾದ ಯೋಗೀಶ್ವರನಲ್ಲಿ ಅವಿದ್ಯಾ ಲೇಷದಿಂದ ಸ್ವಲ್ಪ ದೇಹ ಇಂದ್ರಿಯಗಳು ವ್ಯವಹಾರ ಇವು ಎಲ್ಲ ತೋರ್ತಾವೆ. ದೇಹದ ಜನನ ಮರಣ ಆದಿಗಳು ಧರ್ಮ. ಯಾಕಂದ್ರೆ ಈ ದೇಹದ ಒಂದು ಧರ್ಮಗಳು ಯಾವುದಂದ್ರೆ ಹುಟ್ಟುವಂಥದ್ದು ಸಾಯುವಂಥದ್ದು ದೇಹದ ಧರ್ಮ. ಮತ್ತು ಈ ಕಣ್ಣಿಂದ ಏನು ಕೆಲಸಪ್ಪ, ಈ ಶರೀರ ಹುಟ್ಟುತ್ತದೆ ಸಾಯ್ತದೆ, ಅದರ ಧರ್ಮ. ಕಣ್ಣುಗಳ ನೇತ್ರೇಂದ್ರಿಯದಲ್ಲಿ ಏನಿದೆ ಅದನ್ನು ನೋಡುವಂಥದ್ದು ಅದರ ಧರ್ಮ. ಮತ್ತು ಶ್ರೋತ್ರೇಂದ್ರಿಯ ಕಿವಿದೇನು ಶಬ್ದದ ಕೇಳುವಂಥದ್ದು ಅದರ ಧರ್ಮ. ಇವೆಲ್ಲ ಧರ್ಮಗಳು ನಮಗೆ ತೋರ್ತಾವೆ. ಆದರೂ ಅವು ತೋರ್ತಾವ ಅಂತಂದ್ರೂ ಕೂಡ ಹೆಂಗದಾವ, ಉರಿದ ಕಾಳುಗಳು. ಈ ಕಣ್ಣಿನಿಂದ ಮೊದಲನ್ನು ನೋಡ್ತಿದ್ದ ಗುರುವಿನ ಹತ್ರ ಬಂದು ಕುಂದ್ರೋದಕ್ಕಿಂತ ಮುಂಚೆನೂ ಇವೇ ಕಣ್ಣುಗಳಿದ್ವು. ಗುರು ವಾಕ್ಯವನ್ನು ಕೇಳಿ ಜ್ಞಾನ ಆದಮೇಲೂ ಕಣ್ಣುಗಳು ಬೇರೆ ಅದಾವೆ. ನಾವು ಹೇಳ್ತೀವಿ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ನಾವು ಬೇರೆ ಲೆಕ್ಕದಾಗ ಹೋಗಿರ್ತೀವಿ. ಡಾಕ್ಟ್ರ್ ಹತ್ರ ಹೋದ್ಮೇಲೆ ಮತ್ತು ಅವ್ರು ಏನೇನು ಚಸ್ಮ ಕೊಡ್ತಾರೋ ಏನು ಕೊಡ್ತಾರೋ ಆ ಲೋಕ ಅದು ಸೃಷ್ಟಿನೇ ಬೇರೆ ಆಗಿಬಿಡ್ತದೆ ನೋಡ್ರಿ.
ಅದ್ರಂಗೆ ಜ್ಞಾನ ಗುರುವಿನ ಹತ್ರ ಕುಂತು ಕೇಳೋದಕ್ಕಿಂತ ಮುಂಚೆ, ಜ್ಞಾನ ಆದಮೇಲೆ ಮುಂಚೆ ಆದರೂ ಕೂಡ ಇವೇ ಕಣ್ಣುಗಳು, ಇವೇ ಕಿವಿಗಳು, ಇವೇ ಇರ್ತವೆ ಇಂದ್ರಿಯಗಳು, ಬೇರೆ ಇರ್ತವೇನ? ಅವು ಹೆಂಗಿರ್ತಾವ? ಗುರುವಿನ ವಾಕ್ಯ ಕೇಳೋದಕ್ಕಿಂತ ಮುಂಚೆ ಹಸಿ ಬೀಜಗಳು ಇರ್ತಾವ, ಗುರು ವಾಕ್ಯ ಕೇಳಿದಾಗ ಉರಿದ ಬೀಜ ಆಗ್ತಾವ. ಅವು ತಿನ್ನಕ್ಕೆ ಬರ್ತಾವೆ ಹೊರತಾಗಿ ಬಿತ್ತಕ್ಕೆ ಬರಂಗಿಲ್ಲ ನೋಡ್ರಿ. ಹಾಗೆ ಪ್ರಾರಬ್ಧ ಕರ್ಮವನ್ನು ಭೋಗಿಸ್ಲಿಕ್ಕೆ ಕಾರಣ ಆಗಿರ್ತಾವೆ ಹೊರತು ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ. ಈ ಪ್ರಾರಬ್ಧದ, ಯಾಕಂದರೆ ಇವೇನು ಇಂದ್ರಿಯಗಳು, ಈ ಕಿವಿಗೆ ಇದು ಇಂದ್ರಿಯಗಳು, ದೇಹ, ಮತ್ತು ದೇಹ ಆದ ನಂತರ ಈ ಜನನ ಮರಣ ಅನ್ನುವಂಥದ್ದು, ಈ ನೇತ್ರೇಂದ್ರಿಯ ಧರ್ಮ, ಆಮೇಲೆ ಈ ಶ್ರೋತ್ರೇಂದ್ರಿಯ ಧರ್ಮ, ಇವೆಲ್ಲ ಅದಾವಂತಂದ್ರೆ ಹೆಂಗಂದ್ರೆ ಪ್ರಾರಬ್ಧ ಕರ್ಮವನ್ನು ಭೋಗಿಸ್ಲಿಕ್ಕೆ ಇರುವಂಥ ಇವು. ಮತ್ತು ನಿನಗೆ ಸುಖ ದುಃಖ ಐತೆಲ್ಲ, ಮತ್ತು ಎದರಿಂದ ಭೋಗಿಸ್ತೀನಿ ನೀನು? ಇದರಿಂದನೇ ಕಿವಿ ಕೇಳುವಂಥದ್ದು, ಕಣ್ಣು ನೋಡುವಂಥದ್ದು, ಬಾಯಿ ಮಾತಾಡುವಂಥದ್ದು, ಶರೀರ ಹುಟ್ಟುವಂಥದ್ದು, ಸಾಯುವಂಥದ್ದು, ಇವೆಲ್ಲ ತಮ್ಮ ಧರ್ಮಗಳನ್ನು ಯಾಕೆ ಮಾಡಕತ್ತೇವಂದ್ರೆ ನಿನ್ನ ಪ್ರಾರಬ್ಧದ ಒಂದು ಸುಖ ಇರ್ಬೋದು, ದುಃಖ ಇರ್ಬೋದು, ಅನುಭವಿಸ್ಲಿಕ್ಕೆ ಇವು ಕಾರಣಗಳಾಗ್ಯಾವ. ಜಗತ್ತಿನೊಳಗೆ ಇದೇನು ನೋಡ್ರಿ, ಜಗತ್ತು ಹೊರಗಡೆ ಅಂತ ಅನಿಸ್ಬೋದು, ಅದು ನಿನ್ನೊಳಗಡೆನೇ ಐತೆ. ಈ ಜಗತ್ತು ನಮಗೆ ತೋರ್ತಂದ್ರೆ ನಮ್ಮ ಪಾಪ ಪುಣ್ಯದಿಂದನೇ ತೋರುವಂಥದ್ದು ಈ ಜಗತ್ತು. ನಿನಗೆ ಪುಣ್ಯದ ಫಲ ಐತಂದ್ರೆ ಜಗತ್ತು ಭಾಳ ಚೆಂದಾಗಿ ತೋರ್ತದ, ಪಾಪದ ಫಲ ಐತಂದ್ರೆ ಭಾಳ ದುಃಖವಾಗಿ ತೋರ್ತದೆ ಇದು ಜಗತ್ತು. ಅದಕ್ಕೆ ಪ್ರಾರಬ್ಧದ ನಿರ್ಣಯ ಇದು ಜಗತ್ತು. ಯಾರ್ಯಾರ್ದು ಪ್ರಾರಬ್ಧ ಹೆಂಗಿರ್ತದೆ ಹಂಗಂಗೆ ತೋರ್ತದೆ ಜಗತ್ತು. ಅದಕ್ಕೆ ಈ ಪ್ರಾರಬ್ಧ ಕರ್ಮ ಸಲುವಾಗಿ ಇಂದ್ರಿಯಗಳು, ಈ ದೇಹ ಇಂದ್ರಿಯಗಳು ಇವೆಲ್ಲ ಏನಾಗ್ತದ, ಇವೇ ಕಣ್ಣು ಕಿವಿ ಮೂಗು ಈ ಶರೀರ ಈ ಕಷ್ಟನೂ ಅನುಭವಿಸ್ತದೆ, ದುಃಖನೂ ಅನುಭವಿಸೋಕೆ ಬಂದಂಥ ಸಾಧನೆಗಳಿವು. ಈ ಕಣ್ಣಿಂದ ನೋಡಿ ನಾವು ದುಃಖ ಪಡಬೇಕಾಗ್ಯದ, ಕಿವಿಯಿಂದ ಕೇಳಿ ದುಃಖ ಪಡ್ಬೇಕಾಗ್ಯದ ಅನ್ನುವಂಥದ್ದು ಪ್ರಾರಬ್ಧ ಇದ್ದರೆ ಕಣ್ಣಿಂದ ನೋಡಿ ದುಃಖ ಪಡ್ತಾನೆ, ಕಿವಿಯಿಂದ ಕೇಳಿ, ಇವೇ ಸಾಧನಗಳು, ಸುಖಕ್ಕೆ ದುಃಖಕ್ಕೆ ಸಾಧನಗಳಾಗಿರುವಂಥವು ಇವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಈ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ ಇವೆಲ್ಲ ಕಾರಣಗಳಾಗ್ಯಾವ ಹೊರ್ತು ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಆತಂದು ಯಾವ ರೀತಿ ಈ ಜ್ಞಾನಿದು ಜ್ಞಾನ ಸಿದ್ಧನಾದಂಥ ಯೋಗಿದು ಆತನ ಕಣ್ಣು ಕಿವಿ ಮೂಗಿ ಎಲ್ಲ ವ್ಯವಹಾರ ಮಾಡ್ತಾವಂದ್ರೂ ಕೂಡ ಹೆಂಗದಾವ, ಉರಿದ ಬೀಜ ಇದ್ದಂಗೆ ಅದಾವ. ಮತ್ತು ತಿರ್ಗಾ ಅದು ಕರ್ಮವನ್ನು ಜನ್ಮಾಂತರಕ್ಕೆ ತೊಗೊಂಡು ಹೋಗ್ತಾವೇನಂತ ಮಾಡುವಂಥವು ಅಂದರೆ ಸಾಧ್ಯ ಇಲ್ಲ, ಹಂಗೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಹಾಗೆ ಪ್ರಾರಬ್ಧ ಕರ್ಮವನ್ನು ಅಲ್ಲಿ ಏನು ಮಾಡ್ತಾರೆ, ಉಪಭೋಗಿಸ್ಲಿಕ್ಕೆ, ಅದನ್ನು ಭೋಗಿಸ್ಲಿಕ್ಕೆ ಕಾರಣ ಆಗ್ತದೆ ಹೊರತು ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ. ಈ ಮಾತು ಕೂಡ ಶಾಸ್ತ್ರ ಸಿದ್ಧಾಂತದಲ್ಲಿ ಹೇಳಿದಂಥ ವಿಚಾರವನ್ನು ನಾನು ನಿನಗೆ ಹೇಳಕತ್ತೀನಿ. ಯಾಕಂದ್ರೆ ಈ ವಿಷಯದಲ್ಲಿ ಯಾಕೆ ಇದನ್ನು ಮಾತು ಹೇಳ್ತಾರಂದ್ರೆ, ಶಾಸ್ತ್ರದ ಒಂದು ಪ್ರಮಾಣ ವಿಚಾರವನ್ನು ಯಾಕೆ ಹೇಳ್ತಾರಂದ್ರೆ, ಇದು ಹಿಂಗಾಗಬಾರ್ದಾಗಿತ್ತಲ್ರಿ, ಇದು ಹೆಂಗಾಗ್ತದ್ರಿ, ಇದು ಹೆಂಗಾಗ್ತದ್ರಿ ಅಂತ ಮಧ್ಯೆ ವಾದ ವಿವಾದಗಳಿಗೆ ಅವಕಾಶ ಇರೋಂಗಿಲ್ಲ. ನೀವು ಬೇಕಾದ್ರೆ ನೋಡ್ಕೊಡ್ರಪ್ಪ, ಅಲ್ಲಿ ಶಾಸ್ತ್ರದಾಗ ಐತೆ ನೋಡಿ ಪ್ರಮಾಣಗಳು ಅದಾವೆ, ಬೇಕಾದ್ರೆ ಅಲ್ಲಿ ನೋಡ್ಕೊಡ್ರಿ, ತಿಳ್ಕೊಡ್ರಿ ಅಂತ ಮಹಾತ್ಮರು ಕಡೆಗೆ ಆಗಿಬಿಡ್ತಾರೆ. ಅದಕ್ಕೆ ಒಬ್ಬ ಶಾಸ್ತ್ರ ಹೇಳ್ಬೇಕಾದ್ರೂ ಕೂಡ ಹೇಳುವಂತಾರೆ ಗುರುಗಳು ಒಂದು ಸ್ವಲ್ಪ ಎಚ್ಚರಿಕೆ ಕೊಡ್ತಿದ್ರು, ಯಾವತ್ತು ಕೈಗಂಟು ಹೇಳೋಂಗಿಲ್ಲ, ಹೇಳಬಾರ್ದು ಅಂತಿದ್ರು. ಯಾವುದೂ ಇಲ್ಲ ನನಗೇನು ತಿಳಿದ ನಾನು ಹೇಳ್ತೀನಿ ಅಂತಂದ್ರೆ ಕುಂತು ಕೇಳೋರೇನು ಕಡಿಮೆ ಇರ್ತಾರಣ್ಣ, ಅವರು ಜೋರೇ ಇರ್ತಾರೆ. ಅವರು ನನಗೆ ಹಿಂಗೆ ಅನುಭವ ಆಗ್ಯದ, ನೀವು ಕೇಳ್ರಿ ಅನ್ನಕ್ಕೆ ಅವರೇ ಕೇಳ್ಬೇಕು ಹೇಳ್ರಿ. ಅದಕ್ಕೆ ಯಾವುದು ನಮ್ಮ ಹೀಗೆ ಅಂತೇಳಿ ನಮ್ಮ ಕೈಗಂಟು ಹಾಕ್ಕೊಂಡು ಹೇಳೋಂಗಿಲ್ಲ, ಅಲ್ಲಿ ಶಾಸ್ತ್ರದ ಪ್ರಮಾಣ ಇಟ್ಕೊಂಡೇ ಅಲ್ಲಿ ಹೇಳುವಂಥದ್ದು. ಬೇಕಾದ್ರೆ ನೋಡ್ಕೊಳ್ರಿ ಅಲ್ಲಿ ಹೋಗಿ. ಅದಕ್ಕೆ ಈ ರೀತಿಯಾಗಿ ಶಾಸ್ತ್ರ ಸಿದ್ಧಾಂತವಿರುವಂಥದ್ದು ಈ ವಿಷಯದಲ್ಲಿ ವಾದ ವಿವಾದ ಮಾಡುವಂಥದ್ದು ಅಸಂಭವ ಆಗಿರ್ತದ ಅಂತ ಕೂಡ ಹೇಳ್ತಾರೆ. ವಾದ ವಿವಾದಕ್ಕೆ ಅವಕಾಶ ಇರೋಂಗಿಲ್ಲ. ಶಾಸ್ತ್ರದ ವಿಚಾರಗಳನ್ನು ತೊಗೊಂಡೇ ಹೇಳುವಂಥದ್ದು, ಅದೇ ಪ್ರಕಾರವನ್ನೇ ಹೇಳುವಂಥದ್ದು. ನಾವು ಕೈಗಂಟು ಹಾಕ್ಕೊಂಡು ಬಿದ್ದರೆ ಕೈ ಸಿಕ್ಕೊಂಬಿಡ್ತೀವಿ. ಯಾಕಂದರೆ ಎಲ್ಲಿ ತೋರಿಸ್ರಿ ನೋಡಮ್ಮ ಆಧಾರ ಇಲ್ಲದಂತಂದಾಗ ಏನು ತೋರ್ಸೋಕ್ಕಾಗ್ತದೆ. ಅದಕ್ಕೆ ಪ್ರತಿಯೊಬ್ಬ ಶಾಸ್ತ್ರ ಹೇಳಬೇಕಾದ್ರೂ ಕೂಡ ಅಲ್ಲಿ ಶಾಸ್ತ್ರದ ಒಂದು ಪ್ರಮಾಣಗಳು ಇರಬೇಕು. ಅದಕ್ಕೆ ಪ್ರಮಾಣ ಬಹಳ ಮುಖ್ಯವಾದದ್ದು. ಶಾಸ್ತ್ರದ ಶ್ರುತಿ ಪ್ರಮಾಣ, ಇಲ್ಲಿ ದೃಷ್ಟಾಂತ ಆಗಿರ್ಬೋದು, ಸ್ವಾನುಭವ ಆಗಿರ್ಬೋದು, ಈ ಪ್ರಸ್ಥಾನತ್ರಯಗಳು ಬಹಳ ಮುಖ್ಯ ಇರ್ತವೆ. ಇವನ್ನ ಇಟ್ಕೊಂಡು ಹೇಳಬೇಕಾಗ್ತದೆ. ಯಾರು ಶಿಷ್ಯನಿಗೆ ಅನುಮಾನ ಬಂದು ಇದೇನೇನೋ ಹೇಳಕತ್ತಾರೆ ಮತ್ತು ಇದು ಎಲ್ಲೇ ಐತ್ರಿ ಅಂತ ಕೇಳಿದಾಗ ಪ್ರಮಾಣಗಳು ಇರಬೇಕು. ಯಾವ ಪ್ರಸ್ಥಾನತ್ರಯಗಳು ಅನ್ನುವಂಥದ್ದು ಐತಲ್ಲ, ಭಗವದ್ಗೀತೆ, ಉಪನಿಷತ್ತು, ಆಮೇಲೆ ಬ್ರಹ್ಮಸೂತ್ರ, ಇವು ಪ್ರಸ್ಥಾನತ್ರಯಗಳು ಅಂತ ಬರ್ತಾವೆ. ಈ ಪ್ರಸ್ಥಾನತ್ರಯಗಳಲ್ಲಿ ನಾವು ಪ್ರಮಾಣಗಳನ್ನು ಕೊಡಬೇಕು. ಇಲ್ಲಿ ಹಿಂಗೆ ಐತಿ ನೋಡಂತ ತೋರಿಸುವಂಗೂ ಇರಬೇಕು. ನೋಡ್ರಿ, ಬಸವನಂದ್ರೆ ಎಂಥ ಒಂದು ಅದ್ಭುತವಂತ ಸದ್ಗುರುಗಳು ಅಂತಂದ್ರೆ,
ಅವ್ರಿಗೆ ಯಾವತ್ತೂ ಒಂದು ಗ್ರಂಥವನ್ನು ಜೇಬಿನಲ್ಲಿ ಇಟ್ಕೊಂಡಿರೋರು ನೋಡ್ರಿ. ದೊಡ್ಡದು ನೈರು ಶರ್ಟ್ ಹಾಕ್ಕೊಳ್ಳೋರು ದೊಡ್ಡದೊಂದು ಜೇಬು ಅಂತಾರೆ. ನಮ್ಗೆ ಹೇಳಿದ್ದನ್ನು ಮತ್ತು ನೋಡಿದ್ದನ್ನು ನೋಡಿದ್ದೀವಿ ನಾವು. ಯಾವತ್ತೂ ಈ ಒಂದು ಗ್ರಂಥವನ್ನು ಅವರು ಜೇಬಿನಲ್ಲೇ ಇಟ್ಕೊಳ್ಳೋರು. ಮತ್ತು ಎಲ್ಲಾದರೂ ಈ ಶಾಸ್ತ್ರವನ್ನು ಹೇಳಬೇಕಾದಾಗ ಯಾರಾದರೂ ತರ್ಕ ಮಾಡೋರು ಇರ್ತಾರೆ, ಕೆಲವರು ವಾದ ವಿವಾದ ಮಾಡೋರು ಇರ್ತಾರೆ ಬೇಕಂತಂದ್ರು ಕೂಡ. ಇದು ಅಲ್ರಿ, ಮತ್ತು ಇದು ಹೆಂಗೆ ಬರ್ತದೆ, ಇದು ಹೆಂಗೆ ಬರ್ತದೆ, ಅದು ಅಲ್ಲಿ ತೆಗೀರಿ ಅಂತ ಯಾರಾದರೂ ಹೇಳಿದ್ರೆ ಅವರಿಗೆ ಪಟ್ನ ತೆಗೆದು ತೋರ್ಸೋಕೆ ಅನುಕೂಲ ಆಗ್ತದಂತ ಜೇಬಿನಲ್ಲಿ ಯಾವತ್ತೂ ಗ್ರಂಥವನ್ನು ಇಟ್ಕೊಳ್ಳೋರು ಅವರು. ನೋಡಿರಿ, ಯಾಕಂದ್ರೆ ಇಲ್ಲಿ ಹಿಂಗೈತಿ ನೋಡಿ, ಈ ವಿಚಾರ ಇಲ್ಲಿ ಹೇಳಿದ್ದಾರೆ ನೋಡು, ಇದು ಪ್ರಮಾಣ ಐತೆ ನೋಡು ಅಂತ ನಮಗೂ ಹೇಳ್ತಿದ್ರು. ನೀವು ಯಾವುದೇ ಕೈಗಂಟು ಹಾಕಿ ಹೇಳಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಕೇಳಿದ್ರೆ ಈ ಗ್ರಂಥದ ಪ್ರಮಾಣ ಕೊಟ್ಟು ನೀವು ತೋರ್ಸಂಗಿರಬೇಕು, ಹಂಗಿರ್ರಿ ಅಂತ ಹೇಳ್ತಿದ್ರು ಅವ್ರು ನಮಗೆ. ಸುಮ್ಮನೆ ನನಗೆ ಏನೇನೋ ಮಾತು ಬರ್ತವೆ, ಏನೇನೋ ಕೇಳಕತ್ತಾರ ಅವ್ರು ಕುಂತು ನಾ ಏನೇನ ಹೇಳ್ತೀನಿ ಅನ್ನೋದು ಹಂಗಲ್ಲ, ಅದು ಹೇಳಬಾರ್ದಂಗೆ. ನಮ್ಮ ಜೊತೆ ಸ್ವಾನುಭವ ಇರಬೇಕು, ಶ್ರುತಿ ಪ್ರಮಾಣಗಳು ಇರಬೇಕು, ಇವೆಲ್ಲ ಯುಕ್ತಿ ಇವೆಲ್ಲ ಇರಬೇಕಿಲ್ಲಿ. ಹಾಗಾಗಿ ಇಲ್ಲಿ ನಿಜಗೊಂಡ್ರು ಕೂಡ ಹೇಳ್ತಾರೆ ನೋಡ್ರಿ, ಯಾಕಂದ್ರೆ ಜನ್ಮಾಂತರಕ್ಕೆ ಹೇತುಗಳಾಗಲ್ಲ, ಈ ಮಾತು ಶಾಸ್ತ್ರ ಸಿದ್ಧಾಂತವಿರುವುದರಿಂದ ಇಲ್ಲಿ ಈ ವಿಷಯದಲ್ಲಿ ವಾದ ವಿವಾದವನ್ನು ಮಾಡುವಂಥದ್ದು ಅಸಂಭವ ಅಂತ ಇಲ್ಲಿ ಯಾಜ್ಞವಲ್ಕ್ಯರು ಕೂಡ ಹೇಳುತ್ತಾರೆ ಮೈತ್ರಾದೇವಿಗೆ. ಜ್ಞಾನದಿಂದ ನಿವೃತ್ತಿಯಾದ ಅಜ್ಞಾನವು ಪುನಃ ಪ್ರಾಪ್ತಿಯಾಗಬಹುದು. ಹೇಗೆಂದರೆ ದೀಪವನ್ನು ಹಚ್ಚಲು ಮನೆಯೊಳಗೆ ಕತ್ತಲೆಗೆ ಹೋಗಿ ದೀಪವನ್ನು ತೆಗೆಯಲು ಪುನಃ ಆವರಿಸಿದಂತೆ. ಮತ್ತು ಇದನ್ನು ಪ್ರಶ್ನೆ ಬಂದರೆ ಭಾಳ ವಿಚಿತ್ರ ವಿಶೇಷವಾದಂಥದ್ದು ಕೇಳ್ತಾರೆ ಅವರು. ಈ ಜ್ಞಾನದಿಂದ ನಿವೃತ್ತಿ ಆದಂಥ ಅಜ್ಞಾನ ನೋಡ್ರಿಯಪ್ಪ, 20 ವರ್ಷ ನಾವು ಭಾಳಷ್ಟು ಒಂದು 5 ವರ್ಷ 10 ವರ್ಷ ಭಾಳ ಕೇಳೀವಿ, 15 ವರ್ಷ ಕೇಳಿದ್ವಿ, ನಮಗೆ ಜ್ಞಾನ ಆಗ್ಯದ ಜಲ್ದಿ. ನಾವು 60-70 ವರ್ಷ ಜೀವನ ಐತೆ, ನಮಗೆ ಆಯುಷ್ಯ ಐತೆ. ಆದ್ರೆ ಈಗ ಆತ ತನ್ನ ಒಂದು ಏನು ಮಾಡ್ಕೊಂಡ್ಬಿಟ್ಟಿದ್ದಾನ, ತನ್ನ ರಾಶಿ ಏನು ಮಾಡ್ಕೊಂಡಿದ್ದಾನ, ಬರೀ ಕುಂತು ತಿಂತಿರ್ತಾನತ. ಅದಕ್ಕೆ ಅವಶ್ಯಕತೆ ಇಲ್ಲ. ಜ್ಞಾನ ಆಗ್ಯದ. ಊಟ ಎಷ್ಟೊತ್ತು ಮಾಡ್ತೀವಿ ಹೇಳ್ರಿ? ಹೊಟ್ಟೆ ತುಂಬಲ್ತನ ಊಟ ಮಾಡ್ತೀವಿ, ಅಲ್ಲಿಂದ ಸಾಕ್ರಪ್ಪ ಹೊಟ್ಟೆ ತುಂಬಿತ ಅಂತ ಹೇಳ್ತೀವಿ. ಈ ಜ್ಞಾನ ಕೂಡ ಹಾಗೇನೆ. ನಾವು ಪ್ರತಿನಿತ್ಯ ಶ್ರವಣ ಮನನ ನಿಧಿಸನ ಮಾಡಿ 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 ಯಾವಾಗ ಜ್ಞಾನ ದೃಢ ಆಯಿತು ಅಂದಾಗ ಇವು ಯಾವ ಬೇಕಾಗಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಇಂದಿರ್ಪೇನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು. ಈ ಪದದಾಗ ಎಲ್ಲ ವಿಚಾರಗಳು ಬರ್ತವದ. ಅದಕ್ಕೆ ಅಂಥ ಒಂದು ಆನಂದದಾಗ ಉಳ್ಕೊಂಡ್ಬಿಡ್ತಾನಲ್ಲ. ಬಿಟ್ಟಾಗ ಮತ್ತು ಇಲ್ರಿ, ಅವಾಗ ಒಂದು 10 ವರ್ಷ ಗುರುಗಳ ಮುಖಾಂತರ ಕೇಳ್ದಂಗೆ ಮಾಡಿದ್ದ, ಇವಾಗ ಮತ್ತು ಕೇಳವಲ್ಲ ಏನಿಲ್ಲ ಮತ್ತೆ ಅದು ಮರ್ತೋಗಿಬಿಟ್ಟದ್ರಿ. ಜ್ಞಾನ ಆಗಿತ್ತು ಖರೆ, ಅದು ಮರ್ತೋಗಿಬಿಟ್ಟದ, ಮತ್ತು ಅಜ್ಞಾನ ಬಂದದಂತ ಹೇಳೋಕ್ಕಾಗ್ತದೇನ? ಸಾಧ್ಯ ಇಲ್ಲ. ಒಂದು ಸಲ ಜ್ಞಾನ ದೃಢ ಆಯಿತು ಅಂತಂದ್ರೆ ಮತ್ತು ಅದಕ್ಕೆ ಏನು ಬೇಕನ್ಸೂ ಇಲ್ಲ, ಸಾಕನ್ಸು ಏನು ಇನ್ನೊಂದು ಪಡ್ಕೋಬೇಕು ಅನ್ನೋದನ್ನು ಉಳ್ಕೊಂಡಿಲ್ಲ. ಅದಕ್ಕೆ ಇನ್ನೇನು ಮಾಡ್ತೇನೆ ಹೇಳ್ರಿ? ಎಲ್ಲನೂ ಹೋಗಿ ಕೇಳ್ಬೇಕು ಅನ್ನೋದೈತಾ, ಏನಾರು ಪಡ್ಕೋಬೇಕು ಅನ್ನೋದೈತಾ? ಕೃತಕೃತ್ಯ ಧನ್ಯ ಆಗಿಬಿಟ್ಟಾನ, ಮುಗೀತು ಎಲ್ಲ. ಕುಂತು ಬಿಡೋದು, ಊಟ ಮಾಡ್ಕೊಂಡು ಕುಂತು ಬಿಡೋದು. ಎಲ್ಲನ ಬಯಸುವಂತಿದ್ದಲ್ಲ ಆತನೇ ಅಗರ್ಭ ಶ್ರೀಮಂತ ಆಗಿಬಿಟ್ಟಾನಂದಾಗ ಇನ್ನೊಂದಕ್ಕೆ ಕೈ ಹಾಕ್ತಾನೆ ಹೋಗಿ, ಸಾಧ್ಯನೇ ಇಲ್ಲಲ್ಲ. ಹಾಗಾಗಿ ಅಂಥ ಜ್ಞಾನದಿಂದ ನಿವೃತ್ತಿಯಾದ ಅಜ್ಞಾನ ಮತ್ತೆ ಪುನಃ ಪ್ರಾಪ್ತಿ ಆಗ್ಬೋದು ಅಂತ ಶಂಕೆ ಮಾಡ್ತಾವೆ ಕೆಲವೊಂದೊಂದು ಇರ್ತಾವಲ್ಲ. ಅಲ್ಲಪ್ಪ, ಮತ್ತು ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗ್ಯದ, ಮತ್ತು ಪುನಃ ಮತ್ತು ಅಜ್ಞಾನ ಹೆಂಗೆ ಆವರಣ ಆಗ್ಬೋದಲ್ಲ, ಮತ್ತು ಪ್ರಾಪ್ತಿ ಆಗ್ಬೋದಲ್ಲ. ದೀಪವನ್ನು ಹಚ್ಚಿ ಮನೆಯೊಳಗೆ ಹಚ್ತೀವಿ, ಅದು ದೀಪ ಹಚ್ಚಿದಾಗ ಏನದ ಕತ್ತಲಿ ಹೋಗಿ ದೀಪ ಉರಿತದೆ, ಬೆಳಕಾಗ್ತದೆ. ಅದು ಮತ್ತು ದೀಪ ಹೋಯ್ತಂದ್ರೆ ಮತ್ತು ಕತ್ತಲು ಆವರಿಸ್ಕೊಳ್ತದೆ. ಅದಕ್ಕೆ ಜ್ಞಾನ ನಷ್ಟ ಆಗಿ ಪುನಃ ಅಜ್ಞಾನ ಆವರಿಸಿದಂಗೆ ಮತ್ತು ಈ ರೀತಿ ಆಗ್ಬೋದಲ್ಲ ಅಂತ ಶಂಕೆ ಮಾಡಿದ್ರೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಈಗ 5ನೇ ನುಡಿಯಲ್ಲಿ ಅದನ್ನು ಹೇಳ್ತಾರೆ. ಜಡ ದೇಹಾದಿಗಳಿಗೆ ತಾನು ಪೆರೆತೆಂದು ಕಂಡನು ತೊಡರದ ಅವಿದ್ಯೆ ಮುನ್ನಿನ ಓಲು ಬಿಡುಗಡೆಯಾದ ಈ ಚರ್ಮದಂತೆಂದು ಮೆಲ್ಲಡಿಯಳೆ ತಿಳಿ ತತ್ವಹುದಿದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಮೆಲ್ಲಡಿಯಳೆ ಅಂದ್ರೆ ಮೆತ್ತನೆ ಪಾದಗಳನ್ನುಳ್ಳಂಥ ಮೈತ್ರಾದೇವಿಯೇ. ಜಡ ದೇಹಾದಿಗಳಿಗೆ ಅಂದರೆ ಜಡವಾದಂಥ ಈ ದೇಹಾದಿ ಈ ಅನಾತ್ಮ ವರ್ಗ ಇವೆಲ್ಲ ಜಡ ಅದಾವೆ. ನಮಗೆ ಇವತ್ತು ಮನೆಗೆ ಎಲ್ಲ ಸಾಮಾನುಗಳು ಅದಾವೆ.
ಕರೆಂಟ್ ಐತೆ, ಮಿಕ್ಸಿ ಐತೆ, ಏನೋ ಬಲ್ಫ್ಗಳು ಅದಾವ, ಮಿಕ್ಸಿ ಅದಾವ, ಎಲ್ಲ ಬಟ್ಟೆ ಒಗೆ ಮಷಿನ್ ಇರ್ತದೆ, ನಾನಾ ರೀತಿಯಿಂದ ಇರ್ತದೆ, ಹೌದಲ್ಲ. ಇವೆಲ್ಲ ಹೆಂಗದಂದ್ರೆ ಸಾಧನಗಳು ಅದಾವೆ. ಆದರೆ ಇವಕ್ಕೆ ಚೈತನ್ಯ ಅದೇನು, ಇವಕ್ಕೆ ಸ್ವತಂತ್ರತೆ ಐತೇನು? ಮಿಕ್ಸಿ ಏನು ಇರ್ಲಾರ್ದ ಹೋಗಿ ನಾವು ಹಾಕಕ್ಕೆ ಹೋದ್ರೆ ಅದಕ್ಕೆ ಚಾಲು ಆಗ್ತದೆ ಅನ್ನೋದ್ರೆ ಇಲ್ಲ. ಅದಕ್ಕೆ ಸ್ವತಂತ್ರತೆ ಇಲ್ಲ, ಜಡದಿಂದ ಕೂಡಿದಂಥವು. ಅವಕ್ಕೆ ಯಾವಾಗ ಶಕ್ತಿ ಬರ್ತದಂದ್ರೆ ಕರೆಂಟ್ ಬಂದಾಗ ಆವಾಗ ನಾವು ಗರ್ರ ಅನ್ನಿಸ್ತೀವಿ, ಲೈಟ್ ಹಾಕ್ತೀವಿ, ನಾನಾ ರೀತಿಯಿಂದ ಆ್ಯಕ್ಟಿವ್ ಆಗ್ತಾವೆ. ಅಲ್ಲಿ ತನಕ ನಾವು ಜಡನೇ ಅದಾವೆ. ಅದ್ರಾಗ ನಮ್ಮಲ್ಲಿ ದೇಹ, ಇಂದ್ರಿಯಗಳು ಇವೆಲ್ಲ ಜಡದಿಂದ ಕೂಡ್ಯಾವ. ಈ ಆತ್ಮನ ಒಂದು ಶಕ್ತಿಯನ್ನು ಪಡ್ಕೊಂಡು ವ್ಯವಹಾರ ಮಾಡಿದಂಗೆ ಮಾಡಕತ್ತವೆ ಇವು, ಅಷ್ಟೇ ಹೊರತಾಗಿ ಪ್ರತ್ಯೇಕಾತ್ಮ ಸ್ವರೂಪನಾದ ತಾನು. ಇಲ್ಲಿ ಕೂಡ ಹೇಳ್ತಾರೆ, ದೇಹಾದಿ ಜಡವಾದಂಥ ದೇಹಾದಿ ಅನಾತ್ಮ ವರ್ಗಕ್ಕೆ, ಮತ್ತು ಪ್ರತ್ಯೇಕಾತ್ಮ ಸ್ವರೂಪನಾದಂಥ ತಾನು, ಇವು ಬೇರೆನೇ. ಅನಾತ್ಮ ವರ್ಗಗಳೇ ಬೇರೆ, ಪ್ರತ್ಯೇಕಾತ್ಮ ಸ್ವರೂಪ ಆದಂಥ ಸ್ವಯಂ ಪ್ರಕಾಶ ರೂಪವಾದಂಥ ನೀನೇ ಬೇರೆ ಇದ್ದೀಯಾ. ಅದಕ್ಕೆ ಜಡ ದೇಹಾದಿಗಳಿಗೆ ತಾನು ಪೆರೆತೆಂದು ಕಂಡನೋಳು ತೊಡರದ ಅವಿದ್ಯೆ ಮುನ್ನಿನ ಓಲು. ನೋಡ್ರಿ, ಅದಕ್ಕೆ ಹೇಳ್ತಾರೆ ಹೆಂಗಪ್ಪ, ಅಪರೋಕ್ಷ ಜ್ಞಾನ ಉಳ್ಳವನಲ್ಲಿ ಅಜ್ಞಾನವು ಮೊದಲಿನ ಹಾಗೆ ಬಂದು ಬೆರೆಯಂಗಿಲ್ಲ. ದೃಢ ಜ್ಞಾನ ಉಳ್ಳಂಥವನ ಒಂದು ಜ್ಞಾನಿಯಲ್ಲಿ ಆತ ಬೇಕಾದಂಗೆ ಸಂಸಾರದಲ್ಲೇ ಇರಲಿ, ಎಲ್ಲೇ ಇರಲಿ, ನೋಡ್ರಿ ಎಲ್ಲೇ ಇದ್ದರೂ ಕೂಡ ಆ ಜ್ಞಾನದಲ್ಲಿ ಅಜ್ಞಾನ ಬಂದು ಬೆರೆಯಂಗಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಹೆಂಗೆ ಅಹಿ ಚರ್ಮದಂತೆಂದು ಅಂತ ಹೇಳ್ತಾರೆ. ಅಂದ್ರೆ ಹಾವಿನ ಪರಿ ಬಿಟ್ಟಂಥ ಹಾವಿನ ಪೊರೆಯು ಪುನಃ ಹಾವನ್ನು ಸೇರ್ತದೇನು ಹೋಗಿ? ಹಾವಿನ ಪರಿ ಬಿಟ್ಟಿರ್ತದೆ ನೋಡ್ರಿ, ಹಾವಿನ ಪರಿ ಬಿಟ್ಟಂಥದ್ದು ಮತ್ತು ತಿರ್ಗಾ ಹಾವನ್ನು ಹೆಂಗೆ ಸೇರಂಗಿಲ್ಲೋ, ಹೆಂಗೆ ಕಲಿಯಂಗಿಲ್ಲೋ ಹಾಗೆ ದೇಹಾದಿ ಪಂಚಕೋಶಗಳಿಗೆ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯೇಕಾತ್ಮನೇ ನಾನೆಂದು. ಎಂಥ ಅದ್ಭುತ ರೀ ಇದು, ಅದ್ಭುತ ಇದು. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯಿಬೇಡ್ರು. ನೋಡ್ರಿ, ಈ ಮಧ್ಯಾಹ್ನ ಟೈಮು ಬರೀ ಉಂಡು ತಿಂದು ಮಲಿಗೆ ಕಾಲ ಕಳೆದು ಬಿಡ್ತೀವಿ ನಾವು. ಎಷ್ಟು ಅದ್ಭುತ ನೋಡ್ರಿ. ಗುರುವಾಕ್ಯವನ್ನು ಸ್ವಲ್ಪ ಕಿವಿಗೆ ಬಿದ್ದರೆ ಇವು ಕೆಲಸ ಮಾಡ್ತಾವೆ ಇವು. ನೋಡ್ರಿ, ಇವು ಅನಾತ್ಮ ವರ್ಗ ಅದಾವ, ಇವು ಆತ್ಮ ಐತೆ. ಅಕ್ಕಿ ಕಲ್ಲುಗಳು, ಜ್ವಾಳದಾಗ ಕಲ್ಲುಗಳು ಯಾರು ತಿನ್ನಂಗಿಲ್ಲ ರೀ. ತಿಂದರೆ ಆರೋಗ್ಯ ಕೆಡ್ತದ. ನಾವು ಹೇಳ್ತೀವಿ ಹೊಟ್ಟೆಗೆ ಇಲ್ಲರಿ ಕಲ್ಲುಗಳು ಆಗ್ತಾವೆ ರೀ, ತಿನ್ನಬಾರ್ದು ರೀ, ಗಂಡಸ್ರು ಇನ್ನೂ ತಿನ್ನಬಾರ್ದು ರೀ, ಭಾಳ ತ್ರಾಸ ಆಗ್ತದೆ ರೀ ಅಂಥೇಳಿ ನಾವು ಆಗಲೆಲ್ಲ ಅವನ್ನ ಎಲ್ಲ ಕ್ಲೀನ್ ಮಾಡಿ 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 ಸ್ವಚ್ಛ ಇದ್ದು ತಿಂದಿವೆ, ಚಂದದೀವಿ. ಇಲ್ಲಾಂದ್ರೆ ಹಲ್ಲುಗಳು ಸರಿ ಇರಂಗಿಲ್ಲ, ಹೊಟ್ಟೆ ಸರಿ ಇರಂಗಿಲ್ಲ. ಇವತ್ತು ಅನಾರೋಗ್ಯ ಕಾಡ್ತಿತ್ತು ಮನುಷ್ಯನಿಗೆ. ಈಗ ನಾವು ಹೆಂಗಾಗಿದ್ದೀವಿ? ಅನಾರೋಗ್ಯದಿಂದ ಇದೀವಿ. ಯಾಕೆ? ಆತ್ಮ ಅನಾತ್ಮ ಎರಡು ಬೆರ್ತು ಬಿಟ್ಟಿದ್ದಾವೆ ನಮ್ಗೆ. ಅದು ಗುರುನಾಥ ಹೇಳ್ತಾನೆ, ತೆಗಿವು ನಾರ್ಸು ಕುಂತು, ಮೆಲ್ಲ ಕುಂತು. ಮನ್ಯಾಗ ಒಂದಿಷ್ಟು ಅಕ್ಕಿ ಪಕ್ಕಿ ಇದ್ರೆ ಚಂದನ ಕುಂತು ಆರಿಸ್ತಾರೆ. ಏನಾರ ಕಲ್ಲುಗಳು ಅವು ಏನಾರು ಅದಾವ ಅಂತೇಳಿ ತೆಗೆದು 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 ಹೋಗಿತ್ತೀವಲ್ಲ ನಾವು. ಅದ್ರಂಗೆ ಇಲ್ಲಿ ಗುರುನಾಥ ನೋಡ್ರಿ, ನಾವು ಅನಾತ್ಮ ವರ್ಗ ಅನ್ನುವಂಥ ಕಲ್ಲುಗಳು ಇಟ್ಕೊಂಡಿವಿ. ಆರೋಗ್ಯದಿಂದ ಇರಂದ್ರೆ ಹೆಂಗಿರ್ತದೆ? ಅನಾತ್ಮ ವರ್ಗದ ಮೇಲೆ ಆತ್ಮಭಾವ ಮಾಡಿಬಿಟ್ಟಿವಿ. ಅವೇ ರುಚಿ ಅಂತ ಹೊಂಟೀವಿ, ಹಲ್ಲನ್ನು ಮುರಿತಾವ, ಹೊಟ್ಟಿನೂ ಕೆಡ್ತದೆ, ಆ ಕಡೆ ಸತ್ಕೊಂಡು ಹೋಗ್ತಾರೆ ಮನುಷ್ಯರು. ಇಲ್ಲೇ ತಪ್ಪಿದ್ದು ನಮ್ಮದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾವಾಗ ಅದಕ್ಕೆ ಇದನ್ನು ತೆಗಿಯೋದು, ಈ ಕಲ್ಲುಗಳನ್ನು ಅನಾತ್ಮ ವರ್ಗ ಅನ್ನುವಂಥ ಕಲ್ಲುಗಳನ್ನು ತೆಗೆಯುವಂಥದ್ದು ಎಲ್ಲಿ ನಡೀತದೆ? ಯಾರು ತೋರಿಸ್ಕೊಡ್ತಾರೆ? ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತ್ರ ತೋರಿಸ್ಕೊಡ್ತಾನೆ. ಇಲ್ಲಾಂದರೆ ಎರಡರಾಗ ಬೆರ್ತು ಅಲ್ಲಿ ಮುರ್ಕೊಳ್ಳೋದು, ಶರೀರ ಅನಾರೋಗ್ಯಕ್ಕೆ ತುತ್ತಾಗೋದು, ಸತ್ಕೊಂಡು ಹೋಗೋದು, ಪುನರಪಿ ಜನನಂ ಪುನರಪಿ ಮರಣಂ. ಇದು ಭವರೋಗ. ಇದು ಯಾರಿಗೆ ಬಿಟ್ಟಪ್ಪಲ್ಲೇ ಅದು. ಯಾಕಂದರೆ ಅಲ್ಲಿ ಮಿಕ್ಸ್ ಅದಾವ. ವಿಷಕಾರಿ ತಿನ್ನಕತ್ತಿ ಬಿಟ್ಟಾನ, ಅದರಲ್ಲೇ ಸುಖ ಅದಂತ ಕುಂತದಿದು. ಮತ್ತು ಅವನು ಚಂದ ಇರಂದ್ರೆ ಹೆಂಗಿರ್ತಾನೆ ಹೇಳ್ರಿ ಆತ? ಸುಖವಾಗಿರಂದ್ರೆ ಹೆಂಗಿರ್ತಾನೆ ಹೇಳ್ರಿ ಆತ? ಮತ್ತು ಕಳಿಯೋದು ಮಾತ್ರ ನಾವು ಮಿಥ್ಯವಾದಂಥ ಒಂದು ವಸ್ತುಗಳಲ್ಲಿ ಮನಸ್ಸು ಇಟ್ಕೊಂಡು ಚಂತನ ಹುಣ್ಕೊಂಡು ತಿನ್ಕೊಂಡು ಸತ್ಕೊಂಡು ಹೋಗುವಂಥವ್ರು, ಮತ್ತು ಮತ್ತು ನಮಗೆ ಸುಖ ಆಗ್ಬೇಕಂತ ಬಡ್ದಾಡುವಂಥದ್ದು. ಎಲ್ಲಿ ನಿಜ ಸುಖ ಆಗ್ತದೆ ನಿಮಗೆ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅದಕ್ಕೆ ಯಾವಾಗ ಸದ್ಗುರು ಮುಖಾಂತರ ಕೇಳಿದಾಗ ಇವುಗಳನ್ನು ತೆಗಿತಾನೆ ನೋಡ್ರಿ. ಅನಾತ್ಮವಾದಂಥ ಈ ಕಲ್ಲುಗಳನ್ನು ತೆಗಿತಾನೆ. ಪ್ಯೂವರ್ ಆಗಿರುವಂಥ ವಸ್ತುವನ್ನು ನೋಡ್ರಪ್ಪ, ಇದು ಆರೋಗ್ಯ, ಇದು ಆನಂದ ಕೊಡುವಂಥದ್ದು,
ಇದು ಸುಖ ನೆಮ್ಮದಿ ಎಲ್ಲ ಇದೇ ನೋಡು ಅಂತ ತಿಳಿಸುವಂಥ ಸದ್ಗುರುವಿನ ಕೆಲಸ ನಡೀತದೆ ಇಲ್ಲಿ. ಅದಕ್ಕೆ ದೇಹಾದಿ ಅಂದಾಗ ದೇಹ, ಇಂದ್ರಿಯಗಳು, ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲವಕ್ಕೂ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯಗಾತ್ಮನೇ ನಾನು ಅಂತ ತಿಳಿಸುವಂಥದ್ದು. ತಿಳಿದಿರ್ತಾನೆ ನೋಡ್ರತ. ತಿಳಿದು ಹೆಂಗಿರ್ತಾನ, ಅಪರೋಕ್ಷ ಜ್ಞಾನ ಉಳ್ಳ ಅದೇ ರುಚಿ ಒಳಗಿರ್ತಾನಂತ. ಈಗ ಕಬ್ಬು ಏನು ತಿಂತಾ ಇದ್ದಾನ, ರುಚಿ ತನಗೆ ಗೊತ್ತಾಗಕತ್ತದತ್ಗ. ಅಪರೋಕ್ಷ ಜ್ಞಾನ ತಾನಾಗಿರೋದು. ಅದಕ್ಕೆ ಅಪರೋಕ್ಷ ಜ್ಞಾನ ಉಳ್ಳ ಪುರುಷನಲ್ಲಿ ಪುನಃ ಅವಿದ್ಯೆ ಮೊದಲಿನಂತೆ ಅನಾತ್ಮ ದೇಹಾದಿಗಳೊಡನೆ ತಾಧ್ಯಾತ್ಮ ಹೊಂದುತ್ತಿದ್ದಾನಂದ್ರೆ ಸಾಧ್ಯ ಇಲ್ಲ, ಬಿಡಿ. ಅದಕ್ಕೆ ಹೇಳ್ತಾರೆ, ಎನ್ನೊಡನೆ ಸಮರಸವಿನ್ನು ಬೇಡಲೇ ತನುವೆ ನೀ ಮುನ್ನಿನಂತೆ ಅನ್ಯವೆನಗೆ. ನೋಡ್ರಿ, ಎನ್ನೊಡನೆ ಸಮರಸ ಬೇಡ, ಇನ್ನು ಮುಗೀತು ನನಗೆ ನಿನ್ನ ಸಂಪರ್ಕ. ಸದ್ಗುರು ಹೇಳಿಬಿಟ್ಟು ನೋಡ್ರಿ, ಮುಗಿದೋಯ್ತು. ಅನಾತ್ಮನೇ ಕಲ್ಲುಗಳೇ ಬೇರೆ, ಅದು ಈ ಕಡೆ ಸತ್ಯ ಇರುವಂಥ ಅಕ್ಕಿಗಳೇ ಬೇರೆ ಆಗಿಬಿಟ್ಟು, ಅಕ್ಕಿನೇ ಬೇರೆ ಆಗಿಬಿಡ್ತಿಲ್ಲಿ. ಅದಕ್ಕೆ ಅಬ್ಬಬ್ಬಬ್ಬಬ್ಬಾ ಎರಡು ಬೆರ್ತದಕ್ಕಾಗಿ ಗದ್ದಲ ನಡೆದಿತ್ತು. ನಾನು ಹೋಗಿ ಅಂತರ್ಸಂಗ ಮಾಡಿಬಿಟ್ಟಿದ್ನು ತಂದೆ. ಈಗ ಗೊತ್ತಾಯಿತು ಏನು ಶಕ್ತಿ ರೀ ಗುರುವಿನ ಹತ್ರ, ಎಂಥ ಶಕ್ತಿ. ಎರಡು ಬೆರೆಸ್ಕೊಂಡು ಅತ್ಗೋ ಅಂತ ಕುಂತಿದ್ದೆ ನಾನು. ಈಗ ಗೊತ್ತಾಯ್ತು. ಎನ್ನೊಡನೆ ನೀನು ಮಲದಿಂದ ಕೂಡಿದಂಥವನ್ನ, ಪರಿಶುದ್ಧವಾಗಿದ್ದೀನು, ನಿನ್ನ ಅವಸ್ಥೆಗಳಿಂದ ಕೂಡಿದಂಥವು ನಾನು. ನನಗೆ ಯಾವ ಒಂದು ಏನು ಗುಣಗಳು ಇರದೇ ಇರುವಂಥವನು ನಾನು, ನಿರ್ಗುಣವಾಗಿರುವಂಥವನು ನಾನು. ಹೋಗಿ ನಿನ್ನ ಸಂಘ ಮಾಡಿದ್ನಲ್ಲಪ್ಪ ನಾನು ಅಂತ ಇವಾಗ ಗೊತ್ತಾಗಿಬಿಡ್ತು, ಯಾವಾಗ ಸದ್ಗುರು ಹೇಳಿದ ಮೇಲೆ. ಅದಕ್ಕೆ ಆತ ಗೊತ್ತಾಗಿರ್ತದೆ, ಮಹಾತ್ಮನಿಗೆ ಗೊತ್ತಾಗಿ ಈ ದೇಹಾದಿ ಪಂಚಕೋಶಗಳಿಗೆ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯೇಗಾತ್ಮನೇ ನಾನು ಅಂತ ಅಪರೋಕ್ಷ ಜ್ಞಾನ ಉಳ್ಳಂತಹ ಪುರುಷನಲ್ಲಿ ಈ ಅವಿದ್ಯೆ ಮೊದಲಿನಂಗೆ ಅನಾತ್ಮ ದೇಹಾದಿಗಳನ್ನೇ ತಾಧ್ಯಾತ್ಮ ಅಧ್ಯಾಸವನ್ನು ಉಂಟು ಮಾಡ್ತದೇನು ಅಂದರೆ ಮಾಡೋಣ. ಮತ್ತೇನಾರು ಬೆರಿತವೇನು ಆತ್ಮ ಅನಾತ್ಮ ಮತ್ತು ಬೆರಿತವೇನಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಸದ್ಗುರು ಹೇಳಿಬಿಟ್ಟಿದ್ದಾನ, ಇವು ಕಲಿಯಂಗಿಲ್ಲ, ಇವ್ದು ಬೇರೆ ಐತೆ ನೋಡಪ್ಪ, ತೊಕ್ಕೊಂಬಿಡ ಅಂತ ಹೇಳಿಬಿಟ್ಟಾನ. ಈಗ ಮತ್ತೆ ಯಾಕೆ ಬೆರ್ಸೋಕೋತಾನೆ? ಗೊತ್ತಾದ್ಮೇಲೆ ಯಾರನ್ನ ಬೆರೆಸ್ತೀವೇನಾರು ಕಸ ಕಡ್ಡಿಗಳು ಗೊತ್ತಾಗ್ತಿಂತ ಮುಂಚೆ ಬೆರ್ತಿರ್ತಾವ. ಆದರೆ ಈಗ ಗೊತ್ತಾಗ್ಯದ, ಇದು ಯಾವ್ದು ಸರಿ ಅದು ಯಾವ್ದು ತಪ್ಪಂತ ಗೊತ್ತಾದ್ಮೇಲೆ ಮತ್ತೆ ಬೆರೆಸ್ತಾನೆ. ಅದಕ್ಕೆ ಸದ್ಗುರುವಾಗಿ ಸುಮ್ಮನೆ ಕಾಲ ಕಳೀಬಾರ್ದು, ಇವು ಕೆಲಸ ಮಾಡೇ ಮಾಡ್ತದ ಅಂತ ಅನ್ನೋದಕ್ಕಾಗಿ ಹೇಳುವಂಥದ್ದು. ಅದಕ್ಕೆ ಈ ರೀತಿ ದೇಹಾದಿಗಳನ್ನು ತಾಧ್ಯಾತ್ಮ ಅಧ್ಯಾಸವನ್ನು ಉಂಟು ಮಾಡಂಗಿಲ್ಲ. ಯಾವಾಗ ಗುರುವಾಕ್ಯ ಕೇಳಿದ ಮೇಲೆ, ಜ್ಞಾನ ಆದಮೇಲೆ ಅಪರೋಕ್ಷ ಜ್ಞಾನ ಆದಂತವನಿಗೆ ಮತ್ತೆ ತಿರ್ಗಾ ಅವಿದ್ಯೆ ಏನಾದರೂ ಬಂದು ಮುಸುಕ್ತದೇನೋ, ಆವರಣ ಮಾಡ್ತದೆ ಅಂದರೆ ಸಾಧ್ಯನೇ ಇಲ್ಲ, ಮಾಡಲಾರ್ದು. ಅದಕ್ಕೆ ಇದು ಈ ಮಾತು ಸತ್ಯ ನೋಡು. ಗುರು ಮುಖಾಂತರ ತಿಳ್ಕೊಂಡು ಅಪರೋಕ್ಷ ಜ್ಞಾನ ಆಗಿದೆ. ಮತ್ತು ಅದು ತಿರ್ಗಾ ಬಂದು ಅವಿದ್ಯೆ ಆತನಲ್ಲಿ ಆವರಿಸ್ಕೊಳ್ತದೆ. ಜ್ಞಾನಿಯಲ್ಲಿ ಮತ್ತೆ ತಿರ್ಗಾ ಅವಿದ್ಯೆ ಆವರಿಸ್ಕೊಳ್ತದೇನೋ, ಮತ್ತು ಅನಾತ್ಮದೊಡನೆ ಆ ಭಾವ ಬೆರೀತಿದೇನೋ ಅಂದರೆ ಸಾಧ್ಯ ಇಲ್ಲ. ಇದು ಸತ್ಯ ನೋಡು ಮೈತ್ರ ಅಂತ ಹೇಳ್ತಾರೆ ಅವರು. ಸತ್ಯವಾದಂಥ ವಿಚಾರ ಹೇಳ್ತಾ ಇದ್ದೀನಿ. ಇದನ್ನು ನಂಬು ಅಂತ ಕೂಡ ಹೇಳ್ತಾರೆ. ನಂಬು ಅನ್ನೋದು ಭಾಳ ಮುಖ್ಯ. ಯಾಕಂದ್ರೆ ಎಷ್ಟು ವರ್ಷ ನಾವು ಸತ್ಸಂಗ ಮಾಡ್ತೀವಿ ಅಂತ ಎಲ್ಲರ ಎದುರಿಗೆ ಬಿಲ್ಡಪ್ ಕೊಡ್ತೀವಿ. ಆದ್ರೆ ನಮ್ಗೆ ನಂಬಿಕೆನೇ ಇರೋಂಗಿಲ್ಲ. ನಾವು ಹೆಂಗಿರ್ತೀವಿ ಹಂಗೇ ಇರ್ತೀವಿ. ಯಾಕಂದ್ರೆ ಗುರು ಹಾಕಿದ ಮೇಲೆ ನಂಬಿಕೆಯೂ ಭಾಳ ಮುಖ್ಯ, ವಿಶ್ವಾಸ ಭಾಳ ಮುಖ್ಯ, ಶ್ರದ್ಧೆ ಭಾಳ ಮುಖ್ಯ. ಮುಂಜಾನೆ ಸಂಜೆ ತನಕ ಕೌದಿ ಹೊಲ್ದಿನಂತ ನಾವು ಏನಾರ ಮಾಡಿ ತಿರ್ಗಾ ನೋಡ್ತೀವಿ, ಅಯ್ಯಯ್ಯೋ ಹೊಲಿಗೆನೇ ಬಿದ್ದಿಲ್ಲ ಅಂತೀವಿ. ಅದ್ರ ಮೂಲ ಏನು ಮರ್ತೀವಿ ನಾವು? ಗಂಟು ಮರ್ತು ಬಿಟ್ಟಿವಿ. ಆ ದಾರಕ್ಕೆ ಗಂಟು ಹಾಕೋದೇ ಮರ್ತು ಬಿಟ್ಟ ಕೌದಿ ಆಗ್ತದೇನ್ರಿ? ಆಗಂಗಿಲ್ಲಲ್ಲ. ಅದಕ್ಕೆ ಇಲ್ಲಿ ಸತ್ಯ ನೋಡು, ನಂಬು ಮೈತ್ರ ಅಂತ ಹೇಳ್ತಾರೆ. ಇದು ಸತ್ಯ ಹೇಳೋದು ವಿಚಾರಗಳು ಅದಾವ ಮೈತ್ರ, ಅಲಕ್ಷ್ಯ ಮಾಡಬೇಡ, ಇದು ನಂಬು ಅಂತ ಹೇಳುವಂಥ ವಿಚಾರ. ಮತ್ತು ನಾವು ನಾಳೆ 15ನೇ ಸೂತ್ರ, ಇನ್ನೊಂದು 2-3 ಸೂತ್ರ ಆಗ್ತವೇನೋ, ಇನ್ನೊಂದು 2 ಸೂತ್ರ ಅದಾವೇನೋ. ಇದಾಯ್ತಂದ್ರೆ ಮತ್ತೆ ನೋಡೋಣ ಮುಂದೆ. ಈಗ ನಾಳೆ ಮುಂದಿನ ವಿಚಾರ ನಾಳೆ ನೋಡೋಣ. ಒಂದು 2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.